ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 4:30 ಆಗೈತೆ ನೋಡಿ ಸ್ನೇಹಿತರೆ. ಟೈಮ್ ಇವಾಗ ಎದ್ದೀನಿ, ಇನ್ನು ತಲೆಬಾಗ್ಲ ತೆರೆದಿಲ್ರಿ. ಎದ್ದೀನಿ, ಬ್ರಷ್ ಮಾಡೀನಿ. 4ಕ್ಕೆ ಎದ್ದು ಸ್ನೇಹಿತರೆ. ಎದ್ದು ಬ್ರಷ್ ಮಾಡೀನಿ. 4:30 ಆಗೈತಿ. ಇಷ್ಟು ಬಾಂಡೆ ಸೆಟ್ ಮಾಡಬೇಕು. 5ಕ್ಕೆ ವಾಕಿಂಗ್ ಹೋಗಬೇಕು. ತೆರೆದಿ ನೋಡ್ರಿ. ಇದನ್ನು ಕಡೆ ಹಂಚ್ಕಿಲ್ರಿ. ಬೀರಪ್ಪ ಮುಂತೆ ದರ್ಶನ ಮಾಡಕ್ಕೆ ತೆರೆದು ಬ್ರಷ್ ಮಾಡೀನಿ. ಬನ್ನಿ ಸ್ನೇಹಿತರೆ, ಎಷ್ಟು ಬಾಂಡೆ ಸೆಟ್ ಮಾಡಿ ಒಂದು ಬಿಸಿನೀರು ಕಾಸ್ಕೊತೀನಿ. ಬಿಸಿನೀರು ಕಾಸ್ಕೊಂಡು ಕುಡಿದು ಅಂಗಳ ಕಸ ಗುಡಿಸಿ ಹೋಗ್ಬೇಕಂತ ಮಾಡೀನಿ ರೀ ವಾಕಿಂಗ್. ನೋಡೋ ಸ್ನೇಹಿತರೆ ಏನಾಗುತ್ತೆ ನಿಮಗೂ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಹುಟ್ಟು ಬಾಂಡೆ ಡಬ್ಬಾಕಿ ಇಸೆದ ಬಾಂಡೆ ಸ್ವಲ್ಪ ಅದಾವ್ರಿ. ಇವಾಗ ಗ್ಯಾಸ್ ಕಟ್ಟಿ ಒರೆಸ್ಕೊಂಡೆಲ್ಲ ಕಾಣ್ತಿರ್ಬೇಕು ಸ್ನೇಹಿತರೆ ನಿಮ್ಗೆ. ಗ್ಯಾಸ್ ಕಟ್ಟಿಲ್ಲ ಒರೆಸ್ಕೊಂದಿನಿ. ನೀರು ಕಾಸ್ಕೊತೀನಿ ರೀ ಕುಡಿಯೋಕೆ. ಕಾಸ್ಕೊಂಡು ಅಂಗಳ ಕಸ ಹೊಡಿ ಮಸಿ ಇಕ್ತೀನಿ ರೀ. ನೋಡಿ ಸ್ನೇಹಿತರೆ, ಬಿಸಿನೀರು ಕಾದಾವು. ಅಡುಗೆ ಮನೆ ಜೋಮಿ ಕಸ ಹೊಡ್ಗಿದ್ದೀನಿ ರೀ. 5-10 ನಿಮಿಷ ಕಮ್ಮಿಡ್ಕ ಹೋಗ್ತೀವಿ ಸ್ನೇಹಿತರೆ. ಎಲ್ಲ ಮನೆ ಕ್ಲೀನ್ ಆಯ್ತಿದ್ದು ಬಂದು ಅಟ್ಟ ಪಡ್ಸಾಡಿ ಅಂಗಳ ಕಸ ಗುಡ್ಸೋದು ನೋಡಿ. ನೋಡಿ ಸ್ನೇಹಿತರೆ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಎಲ್ಲ ಕಸ ಹೊಡ್ಗೀನಿ ರೀ. ಇದನ್ನು ಬಾಂಡೆ ಹೊರ್ಯಾಕಿಟ್ಟೀನಿ. ಅಡುಗೆ ಮನೆ ಜೋಮಿ ಕಸ ಹೊಡ್ಕೊಂಬಿಟ್ಟು ನೋಡಿ. ಇವಾಗ ಇನ್ನೂ ಕಾಯ್ತಿರ್ತೀರಿ, ಬಿಸಿನೀರು ಕೂಡ ಕಾಯ್ತಿರ್ತೀವಿ ಸ್ನೇಹಿತರೆ. 4:44 ಆಗೈತೆ ರೀ ನಿಮಿಷ ಟೈಮು. ಬರ್ರಿ ಮನೆ ನೀರು ಕುಡಿದು ವಾಕಿಂಗ್ ಹೋಗ್ತೀನಿ ರೀ. ನಾ ಸಿಗ್ತೀನಿ ನಿಮಗೆ. ಅಷ್ಟು ಬಂದ್ಲ ಒಡ್ನೆ ಹಾಕೊಂಬರ್ತಿ ಅಪ್ಪಟಿ ಜಲ್ದಿ ಬಾ. ನೀವು ಎದ್ದಿದ್ದು ಯಾವಾಗ, ನಾ ಹೋಗೋದು ಯಾವಾಗ? 5 ಟೈಮ್ ನೋಡಿ ಸ್ನೇಹಿತರೆ. ಪುಟ್ಟಾಕೊಂಡು ಬಂದಿದ್ಲು ವಾಕಿಂಗ್ ಹೋಗಕ್ಕೆ. ಬಿಸಿನೀರು ಕುಡ್ದು ಹಾಕಿನಿಸು ನಾ ಬಿಸಿನೀರು ಕುಡ್ದೆ. ಬಿಸಿನೀರು ಬ್ಯಾ ನಾ ಕಾಯಿಸಿದ್ನಲ್ರಿ. ಬಾ ಪುಟ್ಟಾಕ ಇಲ್ಲೇ ಬಿಸಿನೀರು ಹಾಕಿ ಕೊಡ್ತೀನಿ ಅಂತಂದೆ. ಬಂದಿದ್ಲು. ಬಿಸಿನೀರು ಕುಡಿದ್ಲು. ಹಾಕಿ ಅಂಗಳ ಕಸ ಅದು ಹುಡುಗ ಸ್ನೇಹಿತರೆ. ನಾ ಪಡ್ಸಾರಿ ಅಟ್ಟ ಬಂದು ಅಂಗಳ ಬಂದು ಹುಡುಕ್ತೀನಿ ರೀ. ಶ್ರಾವಣಕುಮಾರ ರೀ. ನಾನು ಬರ್ತೀನಿ ಮಮ್ಮಿ ವಾಕಿಂಗ್ ಅಂದಿದ್ದಾರೆ. ಬೆದರ್ಸ್ಕೇರಿ ಅವ್ರ ಮನೆಗೆ ಸೀನ್ರಿ ಮ್ಯಾಮ್ ಮುಕ್ಕೊಂಡ ಸ್ನೇಹಿತರೆ. ಶ್ರಾವಣ ನಾನು ಬರ್ತೀನಂತ. ಏನು ದಪ್ಪ ಇದ್ದಿರ್ಬೇಕು ರೀ ಅವ್ರು. ದಪ್ಪ ಅಲ್ಲ ಸ್ನೇಹಿತರೆ, ಅದಕ್ಕೆ ಹೆಲ್ತ್ ಪ್ರಾಬ್ಲಮ್ಗೂ ಮಾಡ್ಬೋದು. ಆಗ್ಲಿಲ್ಲ ನೋಡಿ. ಆಪು ಶ್ರಾವಣ ಮಮ್ಮಿ ಅಂತ ಹೋದ್ರೆ ನಾ ಇರೋದ್ರ ಆ್ಯಪ ನಾ ಹೋಗ್ಬಲ್ಲ ನೋಡಿ ಸ್ನೇಹಿತರೆ. ಶ್ರಾವಣಕುಮಾರಿಗೆ ಹೇಳಿದ್ದೀನಿ ರೀ. ಮತ್ತೆ ಲೈಟ್ ಹಚ್ಚಿರ್ತೀನಿ ನೋಡು. ಇಸಿ ಬಂದ್ರೆ ಆ ಕಡೆ ಬಸಂಬ. ಬನ್ನಿ ಸ್ನೇಹಿತರೆ, ಹೋಗಿ ಬರೋಣ. ಫೋನ್ ಮನ್ಯಾಗ ಬಿಟ್ಟು ಹೋಗ್ತೀನಿ ನೋಡಿ. ಇವತ್ತದನ್ನು ಚಾರ್ಜ್ ಇಲ್ಲರಿ, ಫೋನೇ ಚಾರ್ಜ್ ಹಾಕೋತೀನಿ. ಅಂಗಳ ಕಸ ಹೊಡ್ಬೇಕಂದೆ. ಪುಟ್ಟಕ್ಕೆ ಅಂಗಳ ಕಸ ಹೊಡಿ ರಂಗೋಲಿ ಹಾಕಿನಂದು. ನಾವು ಹೊರ್ಯಾಕೆ ಹೋದೆ ನೀರು ಕುಡ್ಕೋತ ಬಿಸಿನೀರು ಕುಡ್ಕೋತ. ಬಿಸಿನೀರು ಕುಡಿದ್ರೆ ಪುಟ್ಟಕ್ಕೆ ಅಂದೆ ಇಲ್ಲಂದು ಬಾ ಅಂದೆ ಕುಡಿದ್ರಿ ಹಾಕಿನ. ಪುಟ್ಟಕ್ಕ ಬರ್ರಿ ಹೋಗುಂಡು ಟೈಮ್ ಆಗೈತೆ. ಫೋನ್ ಬಿಟ್ಟು ಬಲ್ಲ ಇಲ್ಲೇ ಅಶೋನ ನೀ ತೊಗೊಂಡಿಲ್ಲ ನಡಿ. ಇವಾಗ ಬಂದು ವಾಕಿಂಗ್ ಹೋಗಿ ಟೈಮು 6 ಗಂಟೆ ಆಯ್ತು ರೀ. ನೀನು ಜಲ್ದಿ ಬಂದಿದ್ವಿ. ಯಾಕಂದ್ರೆ ನೀನು ಇಬ್ಬರೇ ಹೋಗಿದ್ವಿ ಸ್ನೇಹಿತರೆ. ಇವತ್ತು 3 ಮಂದಿ ಹೋಗಿದ್ದೀವಿ. ಇವತ್ತು ಪುಟ್ಟಕ್ಕನ ಹೋಗ್ಬೇಕಿನ್ನು ಜೋ ಮಾಡ್ಕೊಂಡು ಹೋಗಿದ್ವಿ ಸ್ನೇಹಿತರೆ. ನೋಡಿರ್ಬೇಕು. ಬರ್ರಾಗ ಇವು ಯಾಕೋ ಪ್ಯಾಕಿಂಗ್ ತಳಕ್ಕೆ ಬಿದ್ದ ನೋಡಿ. ಜರ ಬಿದ್ದಾವೆ ಮೇಡವ. ಬನ್ನಿ ಸ್ನೇಹಿತರೆ, ಅಂಗಳ ಕಸ ಹುಡುಗಿ ಮನೆಯೆಲ್ಲ ಕಸ ಗುಡಿಸಿ ಸಿಗ್ತೀನಿ. ದಿನಾರು ಮನ್ಯಾಗ ಮುಕ್ಕೋಯ್ದೆ ಏನೋ ಹೇಳ್ತಿದ್ದಿಲ್ಲ ರೀ. ಮುಕ್ಕೊಂಬಿಡ್ತಿದ್ವಿ. ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿ ವ್ಯಾಯಾಮ ಮಾಡಿದ್ರೆ ಹುಡ್ರಿ ಏನೋ ವ್ಯಾಯಾಮ ಹೇಳ್ಕೊಡ್ತಾವೆ. ನನಗೆ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಮಾಡಿದೆ. ಅವು 20-30 ಊಟ ಬಚ್ಚಿ ತೆಗಿತಾವೆ. ನಮ್ಗೆ ಆಗೋಲ್ಲ ಸ್ನೇಹಿತರೆ. ಯಾಕಂದ್ರೆ ಅವ್ರ ವಯಸ್ಸು ನಮ್ಮ ವಯಸ್ಸು ಒಂದೇ ಅಲ್ಲಲ್ಲ. ಅದೊಟ್ಟು ಅವ್ರಿಗೂ ಮಾಡಿದ್ರೆ ನಾವು ಏಟಾಗುತ್ತೆ ಆಟು. ಟೈಮು 6:30 ಆಯಿತು. ಶ್ರಾವಣಕುಮಾರ್ನ ಎದ್ದಾನ. ಇದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಶ್ರಾವಣ ಇಟ್ಟು ಬಾ ಗದ್ಯಾಗ ಇಟ್ಟು ಬಾ ಜಾಕ ಮಾಡಾಕತ್ತಿ. ನೀರು ಕಾಸಕ್ಕೆ ಇಟ್ಟೀನಿ ಈಗ. ಎಲ್ಲ ಮನೇನ ಕಸ ಗುಡ್ಸೀನಿ. ಮ್ಯಾಗಿನ ಹಾಸಿಗೆ ತೆಗೆದು 60 ತಾಸು ಆಯ್ತು ನೋಡಿ. ಇದು ಇಟ್ಟು ಪಡ್ಸಾಲಿ ಅಟ್ಟ ಹೊರಗಿಂದ ಅಂಗಳ ಕಸ ಹುಡುಗರ 60 ತಾಸು ಆಯ್ತು. ಬಾ ಶ್ರಾವಣ ನೀರು ಕಾಸಿ ಸ್ನೇಹಿತರೆ. ನೀರು ಕಾಸಕ್ಕೆ ಇಟ್ಟೀನಿ. ಅವ್ರನ್ನ ಜಾಕ ಮಾಡಿಸಿ ಸಿಗ್ತೀನಿ ರೀ ನಿಮ್ಗೆ. ಬಾಕಿರ್ತಂಬ ಶ್ರಾವಣಿ ಜಾಕ ಮಾಡಿಸ್ತೀನಿ ಬಾ. ಬಂದೆ ಅಪ್ಪಾಜಿ. ಅಪ್ಪ ಆಮೇಲೆ ಜಾಕ ಮಾಡಾಕತ್ ಬಾ. ನಾನು ಜಲ್ದಿ ನಿಮ್ಮ ಜಾಕ ಮಾಡಿಸಿ ಕೆಲಸ ಮಾಡ್ಕೋತೀನಿ ಅಪ್ಪಾಜಿ. ಸಾಲಿಗೆ ಹೋಲ ಐತಿ ಸಾಮಾರು ಇವತ್ತು ಐತಿ ಅಪ್ಪ. ಹಾಯ್ ಮಾಡು. ಐತಿ ಹಾಯ್ ಮಾಡು. ಹಾಯ್ ಮೇಡಮ್. ಆಯ್ತು ನೋಡು ಹಾಕಿ ಹೆಂಗೆ ಆತ. ನಮ್ಮ ಸಣ್ಣ ಶಾನ್ಯಾಕವ
ನೋಡ್ರಿ ಅವ ನೋಡ್ರಿ ಇಂತಾರೆ ಶ್ರಾವಣಿಗೆ ಬೆಲ್ಟ್ ಅಮ್ಮ ಬೆಲ್ಟು ರಿಬ್ಬನ್ ತೊಗೊಂಬ ರೊಕ್ಕ ತೊಗೊಂಡು ಎಷ್ಟು ರೂಪಾಯಿ ತೊಗೊಂಡು ಅಂಗಡಿ ಹೋಗಿದ್ರಿ ಆಕಿ 5 ರೂಪಾಯಿ ತೊಗೊಂಡ್ಯಾ ಬಿಳೆ ರಿಬ್ಬನ್ಗೆ 5 ರೂಪಾಯಿ ಕೊಡ್ತೀನಿ ಅರ್ಧ ಕೆಜಿ ರವೆ ತರ್ಸಿನಿ ಉಪ್ಪಿಟ್ಟು ಮಾಡಕ್ಕೆ ನೋಡ್ತೀನಮ್ಮ ನಾನು 70 ತರ್ತೀನಿ 23 ರೂಪಾಯಿ ಅಂತೀರಿ ಅರ್ಧ ಕಿಲೋ ತಂದೀನಿ ಉಗುರು ಕಟ್ ಮಾಡೀನಿ ಸ್ನೇಹಿತರೆ ಅವ್ರದ್ದು ಚಲಿ ಏನು ಹೇಳಿ ನಮ್ಮ ಒಂದು ಟಮಾಟಿ ಸೊಂಬ ಅಂತ ಹೇಳ್ರಿ ಏನು ಹೇಳಿ ನನ್ನ ಸ್ನೇಹಿತರೆ ಒಂದು ಟಮಾಟಿ ಸಾಂಬ ಇದು ಉಪ್ಪಿಟ್ಟು ಮಾಡಕ್ಕೆ ಪುಟ್ಟಕ್ಕ ಮನ್ಯಾಗ ಕೊತ್ತಂಬರಿ ಮಾರಾಕ್ ಮಾಡಿದ್ರು 2 ಸೂಡು ಕೊತ್ತಂಬರಿ ತೊಗೊಂಡಿನಿ ನೋಡಿ ತೊಳೆದಿಟ್ಟಿನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಉಪ್ಪಿಟ್ಟು 7:30 ಆಗೈತೆ ಉಪ್ಪಿಟ್ಟು ಮಾಡಿ ಬಟ್ಟೆ ಬಾಂಡೆ ಎಲ್ಲ ಮಾಡಿ ಮುದ್ದೆ ಹಾಕ್ಕೋಬೇಕು ರೊಟ್ಟಿ ಪಲ್ಯ ಆಗಲ್ಲ ಅಂತ ಉಪ್ಪಿಟ್ಟು ಮಾಡಕ್ಕೆ ಸ್ನೇಹಿತರೆ ಟೈಮು 8 ಗಂಟೆ ಆಗೈತಿ ಬಿಸಿಲು ಭಾಳ ಬಿದ್ದೈತೆ ನೋಡಿ ಕುಡಿಯೋ ನೀರು ಬಂದಾವ ಕುಡಿಯೋ ನೀರು ತುಂಬಬೇಕು ಸ್ನೇಹಿತರೆ ಟಮಾಟಿ ಬಂದಿದ್ದು ಇಲ್ಲಿ ಮಾರಾಕ್ಕೆ 40 ರೂಪಾಯಿ KG ಅಂದ್ರೆ ತೊಗೊಲಿಲ್ಲ ನಾನು ನೋಡಿದ್ರೆ ಅದು ಮುದ್ದೆದ ಹೆಂಗದ ಅಂತೇಳಿ ಮುಂಚೂಳು ಹಾಕಿ ಉಪ್ಪಿಟ್ಟು ಮಾಡೀನಿ ಶ್ರಾವಣಿ ಮುಂಚೂಳು ಹಾಕಿ ಉಪ್ಪಿಟ್ಟು ಮಾಡೀನಿ ಮುಂತಿಲ್ಲ ಮುಂಚೂಳಿ ಬೆಲ್ಲ ಅದು ಹಾಕಿ ಮಾಡಿ ಸ್ನೇಹಿತರೆ ಇದ್ದಿದ್ರಾಗ ಅಡ್ಜಸ್ಟ್ ಏನಿತ್ತು ಕಾಯಿಪಲ್ಲೆ ಏನಿಲ್ಲ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡು ಸ್ನೇಹಿತರೆ ಅರ್ಧ KG ರವೆ ಹುರಿದು ನೋಡಿ ಇಲ್ಲಿ ರವೆ ಕಮ್ಮಿ ನೋಡಿ ಸ್ನೇಹಿತರೆ ಅರ್ಧ KG ಜಾಸ್ತಿ ಬರ್ತಾವೆ ಕಮ್ಮಿ ಅಂದಾಗ ನೋಡಿ ಉಪ್ಪಿಟ್ಟು ಈ ಥರ ಆಗೈತೆ ನೋಡಿ ಟಮಾಟಿಲ್ಲ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಒಂಚೂಳಿ ಹಾಕಿ ಉಪ್ಪಿಟ್ಟು ಮಾಡಾಕತ್ತೀನಿ ರೀ ಟೇಸ್ಟ್ ಮಸ್ತ್ ಆಗುತ್ತೆ ಸ್ನೇಹಿತರೆ ಗಮ್ ಅನ್ನಕತ್ತೈತ್ರಿ ಈಗ ನೋಡಿ ಸ್ನೇಹಿತರೆ ಉಪ್ಪಿಟ್ಟನ್ನು ಮಿಕ್ಸ್ ಮಾಡಿದೆ ಇದು ಒಂದು 5 ನಿಮಿಷ ಉಪ್ಪಿಟ್ಟು ಹಾಳಿ ಇದು ಸ್ವಲ್ಪ ಹಳ್ಳಿ ಸ್ನೇಹಿತರೆ ಅವ್ರಿಗೆ ಉಪ್ಪಿಟ್ಟು ನಾಷ್ಟ ಮಾಡಿಸಿ ಬುತ್ತಿ ಕಟ್ಟಿ ಮುತ್ತೆಗೆ ಏನಂತ ಹಾಂ ಮುತ್ತೆಗೆ ಏನು ಬೇಕಂತ ಹೋಗಿ ಕೊಡ್ತೀಯಾ ಕೈ ಸುಡ್ತಾ ನಾನೇ ಕೊಟ್ಟು ಈಗ ನಿಮ್ಗೆ ಉಪ್ಪಿಟ್ಟು ಹಾಕಿ ಕೊಡ್ತೀನಿ ಊಟ ಮಾಡು ನಾ ಹೋಗಿ ಮುತ್ತೆ ಕೊಟ್ಟು ಬರ್ತೀನಿ ಬನ್ನಿ ಸ್ನೇಹಿತಮ್ಮ ಸಿಗ್ತೀನಿ ನೀರ ತುಂಬಿ ಎಲ್ಲ ಕೆಲಸ ಮಾಡ್ಕೊಂಡು ಸಿಗ್ತೀನಿ ನೋಡಿ ಒಯ್ಬೇಕಪ್ಪಿ ಆತು ಒಯ್ತಾ ಆತು ಮಸ್ತ್ ಬಿಸಿ ಬಿಸಿ ಉಪ್ಪಿಟ್ಟು ಮಸ್ತ್ ನೋಡಿ ಟಮಾಟೆ ಹಾಕಿ 10 ನಿಮಿಷ ತಡಿ ಆಗುತ್ತೆ ಗ್ಯಾಸ್ ಸರಿಯಾಗಿ ಹೋಗ್ಬಾರ್ದು ಟಬ್ ಅಂತ ಏನು ಮಾಡ್ತೀವಿ ಬೆದರ್ಸಲ್ಲ ಸೆಟ್ಕೊಳೋದು ಹೌದಿಲ್ಲ ಮುತ್ತೆನೂ ಹಸ್ತಾನೆ ಮಾಡ್ಯಾನ್ರಿ ಉಪ್ಪಿಟ್ಟು ಸಂಜೆನಾಗೂ ಉಂಡಿಲ್ಲ ಸಂಜೆ ಹಿಡಿಯೋದು ಮುತ್ತೆ ಊಟ ಮಾಡಲಿಲ್ಲ ಯಾಕೆ ನಿನ್ನೆ ಅಲ್ಲಿ ಶಿರಾ ತೊಗೊಂಬೈದ್ರಲ್ರಿ ತ್ಯಾಕಿಲ್ಲ ಶಿರಾ ಅನ್ನ ಉಂಡಾರಿ ಅವಾರ್ಡ್ ತಿಂಬಿಲ್ರಿ ಸ್ನೇಹಿತರದು ಅಕ್ಕ ಹಸ್ತಾ ಮುತ್ತಿ ಏನು ಎಂಟಾಗಿಲ್ರಿ ಇವತ್ತು ಯಾಕೆ ಮಮ್ಮಿ ಏನಾರ ಮಾಡ್ಯಾಕ ತೊಗೊಂಬೋಗಪ್ಪ ಅನ್ನೋದು ಇವತ್ತು 9-10 ಗಂಟೆ ಕೊಟ್ಟು ಸುಮ್ಮರಿದ್ದೀನಿ ರೀ ಇವತ್ತು ಮುತ್ತೆ ಅನ್ನೋದಿರುತ್ತೆ ಅಕ್ಕ ಜಲ್ಲಿ ಉಪ್ಪಿಟ್ಟು ಮಾಡ್ಕೊಂಬಿಟ್ಟು ನೋಡಿ ಶಿರಾ ಗುಡಿಯಾಗ ಸ್ನೇಹಿತರೆ ಟೈಮು 11 ನಿಮಿಷ ಆಗೈತೆ ರೀ ಜಕ ಮಾಡಿ ಇನ್ನು ಮುದ್ದೆ ಬಳಕೆ ಕಾಣ್ಬೇಕು ನೋಡಿ ಯಾಕಂದ್ರೆ ಸ್ನೇಹಿತರೆ ಲೇಟ್ ಆಕಾಯ್ತಂತ ಜಲ್ದಿ ಹೋಗ್ಬೋದಾಗಿತ್ತು ಎಷ್ಟು ಜಲ್ದಿ ಅಂದ್ರೆ ಲೇಟ್ ಆಗೇ ಬಿಡುತ್ತೆ ನೋಡಿ ನಾನು ಮತ್ತೊಂದು ಆರ್ಡ್ರ್ ಬಂತು ಅದೊಂದು ಅಡ್ರೆಸ್ ಬರ್ಕೊಂಡು ಪ್ಯಾಕಿಂಗ್ ಮಾಡ್ಕೊತ ಕುಂತೆ ಅಮೌಂಟ್ ಹಾಕ್ಸ್ಕೊಂಡು ಮಾಡಿದೆ ಸ್ನೇಹಿತರೆ ಮತ್ತು ನಳ ಬೈದೆಲ್ಲ ನೀರು ತುಂಬಿದೆ ಎಲ್ಲ ಕ್ಲೀನಾಗೈತೆ ನೋಡಿ ಸ್ನೇಹಿತರೆ ಎಲ್ಲ ಕ್ಲೀನಾಗೈತಿ ನೀರು ಕಾಸಕ್ಕೆ ಇಡಬೇಕು ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರು ಅಕ್ಕ ಒಲೆ ಐತೆ ಒಲೆ ಮ್ಯಾಗ ನೀರು ಕಾಸ್ಕೊಳ್ಳಿ ಗ್ಯಾಸಿ ಮ್ಯಾಗ ಕಾಸ್ತಿರಲ್ಲ ಅಂತ ಕಮೆಂಟ್ ಹಾಕಿದ್ರು ಕರೆ ಸಿಸ್ಟರ್ ನೀವು ಹೇಳಿದ್ದು ಕಮೆಂಟ್ ಹಾಕಿದ್ದು ನಿಜ ಕರೆ ಆದ್ರೆ ಒಲೆ ಮುಂಜಾನೆ ನಾನು ಆಸಿ ಅವು ಮಳೆ ಬಂದಾಗ ಕಟ್ಟಿಗೆ ತಕ್ಕೊಂಡಿರಲ್ಲ ಕಟ್ಟಿಗೆ ತರೋದು ಅಜ್ಜಿದೆ ಸಿಸ್ಟರ್ ಅಷ್ಟೇ ಸ್ವಲ್ಪ ಇರಲಿ ಯಾವಾಗಾರ ಎಮರ್ಜೆನ್ಸಿ ಗ್ಯಾಸ್ ಖಾಲಿ ಆದಾಗ ಮಾಡ್ಕೊಂಡು ತಿನ್ನಕ್ಕೆ ಬೇಕಲ್ಲ ಇಲ್ಲೆಲ್ಲ ಕಟ್ಟಿಗೆ ಹೋಗೋಕ್ಕಾಗಲ್ಲ ಎಲ್ಲಿ ತರಕ್ಕೂ ಆಗಲ್ಲ ಕಟ್ಟಿಗೆ ಮತ್ತು ಕಟ್ಟಿಗೆ ಆದ್ರೂ ಕೊಂಡ್ಕೋಬೇಕಲ್ರಿ ಕಟ್ಟಿಗೆ ಆದ್ರೆ 1000 ರೂಪಾಯಿ ಗಾಡಿ 1200 ರೂಪಾಯಿ ಗಾಡಿ ಹಿಂಗೆ ಕೊಡ್ತಾರೆ ಮತ್ತು ಅವು ಮುದ್ದೆ ಬಾದ ತೊಗೊಂಬಂದ್ರೆ KG ಗಟ್ಟಲೆ ಕೊಡ್ತಾರೆ ಕಟ್ಟಿಗೆ ಅವೆಲ್ಲ ಕೊಂಡ್ಕೋಬೇಕಲ್ಲ ನಾನು ಕಮೆಂಟ್ನಾಗ ಏನೂ ರಿಪ್ಲೈ ಮಾಡಿಲ್ಲ ಓಕೆ ಸಿಸ್ಟರ್ ಅಂತೇಳಿ ಹೇಳಿದೆ ನಾನು ಯಾವ ಲೆಕ್ಕಕ್ಕೆ ಬಿಟ್ಟಿನಂದ್ರೆ ಒಲೆ ಹಚ್ಬೋದು ಆದ್ರೆ ಒಲೆ ಹಚ್ಚಿರೇನು ಪ್ರಾಬ್ಲಮ್ ಇಲ್ಲ ಒಲೆ ಮ್ಯಾಗ ಅಡಿಗಿನ ಸೈ ನೀರು ಕಾಸ್ಕೊಂಡು ಜಾಕನ ಮಾಡ್ಬೋದು ಇವಾಗ ಮಳೆಗಾಲ ಐತೆಲ್ಲ ಹಿಂದೆ ಒಲೆ ಹಚ್ಚಿನ್ರಿ ಹಿಂದೆಲ್ಲ ನೋಡಿ ಇವೆಲ್ಲ ನೀರು ತುಂಬಿನಿ ಸ್ವಚ್ಛ ಬಾಂಡೆ ತಿಕ್ಕಿನಿ ಎಲ್ಲ ಒಗ್ಯಾನ ಹೋಗಿ ಸ್ನೇಹಿತರೆ ಈಗ ಹೈನೈಟಿ ಹಾಕ್ಕೊಂಡಿನಿ ಜಾಕ ಮಾಡಿದ್ದು ಮಾಡ್ಬೇಕ್ರಿ ಹಿಂದೆಲ್ಲ ನೋಡಿ ಫ್ರಿಜ್ಜನ್ನು ಒರೆಸ್ಕೇರಿ ನೈಟಿ ಹಾಕೀನಿ ಕೊತ್ತಂಬರಿ ಸ್ವಲ್ಪ ಆರ್ಲಂತ ಇಟ್ಟಿನ್ರಿ ಎಲ್ಲ ಮನೆ ಕ್ಲೀನಾಗಿ ಸ್ನೇಹಿತರೆ ಇವಾಗ ಹಿಂದೆ ಒಲೆ ಹಾಕಿನಲ್ರಿ ಇನ್ನು ಬ್ಯಾಸಿ ಬಂತಂದ್ರೆ ಅಲ್ಲೇ ಹಿಂದೆ
ಉರಿ ಹಚ್ಚಬೇಕು ಸ್ನೇಹಿತರೆ. ನಾನು ಬ್ಯಾಸಿಗೆ ಬಂತ ಗ್ಯಾರಂಟಿ ಉರಿ ಹಚ್ಚಿ ಅಲ್ಲೇ ಕಾಸ್ಕೋತೀನಿ. ಇಷ್ಟೇ ಕಟ್ಟಿಗೆ ಇರೋದು, ಮತ್ತು ಕಟ್ಟಿಗೆನೂ ಕೊಂಡಬೇಕಲ್ಲ, ಹಿಂಗಾಗಿ ಕೊಯ್ಲು ತೊಗೋಬೇಕು. ನೀವು ಹೇಳಿದ್ದು ಬರಾಬರಿ ಸಿಸ್ಟರ್, ಗ್ಯಾಸಿ ಮ್ಯಾಗ ಭಾಳ ಆಗುತ್ತಂತ ನಮ್ಮ ಒಳ್ಳೇದಕ್ಕೆ ಹೇಳಿದ್ದು. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನೋಡೋಣ ನಾನು ಯಾವ ಉದ್ದೇಶಕ್ಕಂದ್ರೆ ಕಟ್ಟಿಗೆನೂ ಕೊಂಡಬೇಕು. ಮನೆ ಕಟ್ಟಿಗಿದ್ದು ಅಂದ್ರೆ ಹೊಲ ಇತ್ತು ಅಂದ್ರೆ ಮನೆ ಹೊಲ ಕಟ್ಟಿಗೆ ಪಟ್ಟಿಗಿದ್ದು ಅಂದ್ರೆ ಬೆಸ್ಟ್ ರೀ ಅದು. ಹೊಲ ಕಟ್ಟಿಗೆ ಪಟ್ಟಿಗೆ ಇರ್ಲಿಕ್ಕೆ ಇವರೇ ನೋಡಿ ಎಷ್ಟು ಕಟ್ಟಿಗೆ ಪುಟ್ಟಿ. ನೀವು ಕಟ್ಟಿಗೆ ಕೊಂಡ್ತಿರಿಲ್ಲ, ಈಗ ಬಿಟ್ಟರೆ ಅವರು ನೀವೆಲ್ಲ ಗ್ಯಾಸಿ ಮ್ಯಾಗ. ಅವರು ನೀರು ಹೆಂಗೆ ಕಾಯ್ತಾರೆ ನಿಮ್ಮ? ಅವರು ಸಿಲಿಂಡ್ರ್ ಹಚ್ಚಿ ನೀರು ಕಾಯಿಸ್ತಾರೆ, ಹೆಂಗೆ ಗೊತ್ತಿಲ್ಲ, ಹೆಂಗೆ ಏನಂತಾರೆ ಅದಕ್ಕೆ? ಗೀಜರ್ ಅಂತ ನೋಡಿ. ಅವ್ರು ಹಿಂಗೆ ಮಾಡ್ಕೊಂಡಾರ ಈಗ. ಇಲ್ಲ ಮತ್ತು ಈ ಪುಟ್ಟೆ ನನಗೊಬ್ರು ಕಮೆಂಟ್ ಹಾಕಿದ್ರ, ಗ್ಯಾಸಿ ಮ್ಯಾಗ ನೀರು ಕಾಸ್ತೀರಿ, ಒಲೆ ಮ್ಯಾಗ ಕಾಸ್ರಿ ಕಟ್ಟಿಗೆ ಹಚ್ಚಿ ಅಂತ. ಭಾಳ ಆಗುತ್ತಂತ ಅವ್ರು ಒಳ್ಳೇದು ಕೇಳ್ಯಾರ ಬಿಡು. ಈ ಒಲೆ ಮ್ಯಾಗ ಕಾಸಿರ್ ಪುಟ್ಟಿ ಈಗ ಕಟ್ಟಿಗೆ ಕೊಂಡ್ಕೋಬೇಕಿಲ್ಲ, ಇಸದವು ಕಾಸ್ತೀನಿ ಆಗಿಂದ ಕೊಂಡ್ಕೋಬೇಕಾಗತ್ತಿಲ್ಲ. ಅದಕ್ಕೆ ನಾನು ಅದನ್ನ ಹೇಳಕತ್ತಿದ್ದೆ. ಅದಕ್ಕೆ ಈ ಸುಮ್ಮನೆ ಕಟ್ಟಿಗೆ ಕೊಂಡ್ಕೊಂಡು ಲೆಕ್ಕದಾಗ ಗ್ಯಾಸ ಬಂದ್ಬಿಡ್ತಾವೆ. ಈಗ ನೀವು ಹಂಗೆ ನೀವು ಎಲ್ಲ ಕಟ್ಟಿಗೆ ಕೊಂಡ್ಕೊಂಡು ಸಾಕಾಗಿ ಅವ್ರಿಗೆ ಈ ಸಲ ಈಗ 2 ಸಿಲಿಂಡ್ರ್ ಮಾಡಿ ಏನಂತಾರೆ ಗೀಜರ್ ಹಚ್ಚಾರಿ ಸ್ನೇಹಿತರೆ. ಅದಕ್ಕೆ ರೀ ನೋಡೋಣ ರೀ. ಮತ್ತು ಬ್ಯಾಸಿ ಬಂತ ಹೊರ ಒಲೆ ಹಚ್ಚಿಕೆ ಮಾಡಕ್ಕೆ ಬರ್ತಿಲ್ಲ. ಅಲ್ಲಿ ಸಿದ್ದು ಕಟ್ಟಿಗೆ ಮಾಡೋದ್ರಿ. ಇಲ್ಲಿ ಎಲ್ಲಿ ಕಟ್ಟಿಗೆ ಸಿಗಲ್ಲ ಸ್ನೇಹಿತರೆ. ಬೇಕಾದ್ರೆ ಪುಟ್ಟಾಕಂಗೆ ಕೇಳ್ರಿ, ಹೋಗಿ ಅಡವ್ಯಾಗ ತಂದೇನಂದ್ರೆ ಸಿಗಲ್ಲ ರೀ. ಬೇಲಿ ಹಚ್ಚಿರ್ತಾರೆ, ಯಾರು ಅಂತ ಬೇಲಿ ಮುರಿದು ಜಗಳ ಮಾಡ್ತಾರೆ ಪುಟ್ಟಿ. ಜಗಳ ಮಾಡಿ ಸುಮ್ಮನೆ ಯಾಕೆ ಬೇಕ್ರಿ ಇನ್ನೊಬ್ರು ಬೇಲಿ ಮುರಿದು ಜಗಳ ಮಾಡೋದು? ಎಲ್ಲ ಹಳ್ಳಿ ಒಳಗೆ ಇರ್ತೈತೆ ರೀ ಬೇಲಿ. ಹಿಂಗೆ ಬೇಲಿ ಹೊಲಗಳು ದನ ಹೋಗ್ಕೋತಾವಂತೆ ಬೇಲಿ ಹಚ್ಚಿರ್ತಾರೆ, ಹೋಗಿ ಅಂಥ ಕಟ್ಟಿಗೆ ಮಾಡ್ಕೊಂಬರ್ಬೇಕು ರೀ. ಇಲ್ಲಿಕಂಗೆ ಕಡಿ ಸಿಗಲ್ಲ. ಇಲ್ಲಿಕಂಗೆ ಕೊಂಡ್ಕೊಂಡು ಮಾಡ್ಕೊಂಡು ತಿನ್ಬೇಕವ. ನೀವು ನಮ್ಮ ಬೇಲಿ ಮುರಿತಿಲ್ಲ ಅಂದ್ರೆ ಅಲ್ಲಿ ಮಾತು ಸಾಕು ತಗೋ ಸ್ನೇಹಿತರೆ. ಗುಡ್ಡಕ್ಕೆ ಹೋಗ್ಬೇಕ್ರಿ. ಇಲ್ಲಿಕಂಗೆ ಕಂಡಪಟ್ಟು ದೂರ ಪುಟ್ಟವ ಅದು ಗುಡ್ಡ. ಅಲ್ಲೆಲ್ಲಿರ್ತಾವೆ ಕಟ್ಟಿಗೆ ಜೀವನ ಬಗ್ಗಿ ಒಮ್ಮೆ ಹೋಗಿನಿ ಸ್ನೇಹಿತರೆ. ಅದನ್ನು ನೋಡೀನಿ ರೀ. ಕಷ್ಟ ಐತಿಲ್ಲ ಪುಟ್ಟಿ ಅಲ್ಲಿನೂ. ಅದ್ರಾಗ ಕಡೆ ಮುದ್ದೆ ಮಂದಿ ಸರಿ ಇಲ್ಲ ಸ್ನೇಹಿತರೆ. ಗುಡ್ಡದಾಗ ಹೋಗ್ಬೇಕ್ರಿ ಜೀನ್ಯಾಗ. ಎಲ್ಲಿಲ್ಲೇಗ ಆಡ್ರಿ ಸುಮ್ಮ ಕಡೆ ಇದ್ದಿದ್ರೆ ಮಾಡ್ಕೊಂಡು ತಿನ್ನೋದು. ನಾ ಒಂದು ಬೊಗಣಿ ಕಾಸಿನ 2 ಮಕ್ಳು ಜಾಕ ಮಾಡ್ತಾರೆ, ನಾ ಒಂದು ಬೊಗಣಿ ಕಾಸು ನಾನು ಜಾಕ ಮಾಡ್ತೀನಿ ರೀ. ಓದಾಟ ಒಂದು ತಿಂಗಳು ಜಾಸ್ತಿ ಹೋಗೋ, 1 ತಿಂಗಳು ಕಮ್ಮಿ ಬರ್ತಾ ಅಷ್ಟೇ ಸ್ನೇಹಿತರೆ. ಏನು ಮಾಡೋದು? ಯಾವ್ದಾರ ಕೊಯ್ಲು ಕಟ್ಟಿ ಪುಟ್ಟಿ ತರಬೇಕು, ಒಂದು ಕೊಯ್ಲು. ಅದಕ್ಕೆ ಕೊಯ್ಲು ತರಬೇಕು ಸ್ನೇಹಿತರೆ. ಬನ್ನಿ ಜಾಕ ಮಾಡಿ ಮತ್ತೆ ಸಿಗ್ತೀನಿ ರೀ. ತಿರುಪುಟಕ್ಕೆಲ್ಲ ಕೆಲಸ ಆಯ್ತು ಹೋಗ್ಯಾನ. ಹೌದನ? ನಮ್ಮದೆಲ್ಲ ಆಯ್ತು ಪುಟ. ನಾನು ಜಾಕ ಮಾಡಿ ಆರ್ಡ್ರ್ ಹಾಕಕ್ಕೆ ಹೋಗ್ತೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇನ್ನೊಂದು ಮತ್ತೆ ಆರ್ಡ್ರ್ ಬಂದಿತ್ತು. ಸ್ಟೋನ್ ಸೀರೆ ರೀ. ಅವು ಒಂದೇ ಉಳ್ದಿತ್ತು ರೀ. ಅದು ಒಂದು ಬುಕ್ ಆಯ್ತು ನೋಡಿ. ಅದು ಬುಕ್ ಆಯ್ತು. ಅಮೌಂಟ್ ಹಾಕಿದ್ರು. ಕೋಲ್ಕತ್ತಾ ಅಂತ ಸೀರೆ ಆರ್ಡ್ರ್ ಕೊಟ್ಟ ಸ್ನೇಹಿತರೆ. ರೊಕ್ಕ ಹಾಕಿದ್ರು 600 ರೂಪಾಯಿ. ಅದು ಸ್ಟೋನಿ ಬಂದಿತ್ತು ನೋಡಿ, ಹೊಸ್ತಾ ಬಂದವು. ನಾನು ಅವ್ರು ಕೇಳಿದ್ರು ಎಷ್ಟು ರೇಟ, ಶಿಪ್ಪಿಂಗ್ ಚಾರ್ಜ್ ಎಲ್ಲ ನಿಮ್ಮ ಕಡೆ ಆದರೂ ಎಲ್ಲ ನಮ್ಮ ಕಡೆ. ಇಷ್ಟು ದಿನ ಎಲ್ಲರಿಗೆ ಹೆಂಗೆ ಕೊಟ್ಟಿನಿ ಹಾಗೆ ಕೊಟ್ಟಿನಿ ರೀ. ಅವ್ರಿಗೆ ಆದ್ರೂ ಎಷ್ಟೇ ಹೋಲ್ರಿ ನನ್ನ ಲಾಭ ಉಳಿಲಿಕ್ಕೆ ಕೋಲ್ಕತ್ತಾ ಅಂತ ಆರ್ಡ್ರ್ ಕೊಟ್ಟಾರ. ಅದೊಂದು ಖುಷಿ ನನಗೆ. ಲಾಭ ಉಳಿಲಿಕ್ಕೆ ಅವ್ರಿಗೆ ಹೋಗಿ ತಲುಪಿರ್ ಸಾಕು ಸ್ನೇಹಿತರೆ. ಅವ್ರ ಅಡ್ರೆಸ್ ಹಾಕ್ಯಾರ. ಅವನೊಂದು ಪ್ಯಾಕಿಂಗ್ ಮಾಡ್ಕೊಂಡು ಬರ್ಕೊಂಡು ಟೈಮ್ 12 ಗಂಟೆ ಹಾಕ್ಬಂದೈತಿ. ನಾನು ಜಾಕ ಮಾಡಿ ಊಟ ಮಾಡಿ ಪೂಜೆ ಏನು ಮಾಡಿಲ್ಲ. ಇವತ್ತು ನಾಳೆಗೆ ಪೂಜೆ ಮಾಡೋದು ನಡ್ತೈತೆ ಸ್ನೇಹಿತರೆ. ಇವತ್ತು ನಾಗನಾಥ ಬಿಟ್ಟು ನೋಡಿ. ಬರೀ ಸ್ನೇಹಿತರೆ ಮುದ್ದೆ ಮಾಡಕ್ಕೆ ಹೋಗಕ್ಕೆ ರೆಡಿ ಆಗೀನಿ ನೋಡಿ ಸ್ನೇಹಿತರೆ. ನಾನು ಇಜ್ಜು ಅಕ್ಕ ಅಂತ ಹೇಳ್ತಿರ್ತೀನಿ ಯಾವಾಗಾದರೂ. ಅವ್ರಿಗೂ ಮಾತಾಡಕತ್ತಿದ್ದೆ ಆ ಫೋನ್ಯಾಗ. ಮಾತಾಡಕತ್ತಾನ ಅಕ್ಕ ಕೈಯ ಬಳಿ ಹೋಗಿ ಅವು ಹಂಗೆ ಮಾತಾಡ್ಕೋತ ಏನಂದು ಬಂತಂದ್ರೆ ಜೀವನ ಹೆಂಗಿದ್ರು ಹೋಗ್ಬೇಕಕ್ಕ. ಜೀವನ ಹೆಂಗೆ ಬರ್ತಂಗೆ ಹೋಗ್ಬೇಕು. ಅದೇ ಬೇಕು ಇದೇ ಬೇಕು ಅಂತ ನಾವು ಬೇಡಬಾರ್ದಕ್ಕ ಅಂತ ಅನ್ಕೋತಾನೆ ಅಕ್ಕ. ನೋಡು ಮೊನ್ನೆ ಬಳಿ ಹೋಗಿತ್ತಕ್ಕ, ಕೈಯ ಬಳಿ ಇಲ್ಲ. ಜಾತ್ರೆಗೂ ಎಲ್ಲ ಮಂದಿ ಅಂತಾರೆ ಜಾತ್ರೆಗೂ ಬಳಿ ಹಾಕ್ಸೋ ಮಂದಿ ನೋಡು ಹಂಗೆ ಬಂದ ಅಂತ ಮಂದಿಗೆ ಅನ್ಸುತ್ತೆ. ಅಲ್ಲಿ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತ ನನಗೆ ಗೊತ್ತು. ಯಾಕಂದ್ರೆ ನನಗೆ ಫುಲ್ಲು ಜ್ವರ, ನೆಗಡಿ, ಕೆಮ್ಮು ಇತ್ತು ಸ್ನೇಹಿತರೆ. ಹೀಗಾಗಿ ಅಲ್ಲಿ ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಅನ್ನೋರಿಗೆ ಏನಾಗುತ್ತೆ ರೀ, ಅವನು 2 ದಿನ ಆರಾಮ ಮಾಡ್ಕೊಂಡು ಜಾತ್ರೆ ಬಂತು, ಮಗಳು ಬಳಿ ಹಾಕೋಲಿಲ್ಲ, ಇರುತ್ತು ಎಲ್ಲ ಹಾಗೆ ಹೋಯ್ತು ಅಂತ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಒಂದೊಂದು ಟೈಮ್ ಹೆಂಗೆ ಬರ್ತಾ ಹೇಳೋಕ್ಕಾಗಲ್ಲ. ಮತ್ತು ಅವ್ವ ಬರಾಗ 500 ರೂಪಾಯಿ ಕೊಟ್ಟಳು. ಮತ್ತು ಅಲ್ಲಿ ಹೋಗಾಗನು 500 ರೂಪಾಯಿ ಮೊದಲೇ ಜಾತ್ರೆ ಕೊಟ್ಟಿದ್ಲು. ಮತ್ತು ಬರಾಗ 500 ಕೊಟ್ಟಳು. 1000 ರೂಪಾಯಿ ಅವಾಗ ಕೊಟ್ಟಲ್ರಿ. ತೊಗೊಂಬಂದು ಕೂತೀನಿ ರೀ. ಆ 1000 ರೂಪಾಯಿ ಕೊಟ್ಟಿದ್ದು ಯಾರಿಗೆ ಗೊತ್ತಿರೋ ಸ್ನೇಹಿತರೆ. ಆದರೆ ಜಾತ್ರೆಗೆ ಹೋದ್ರೆ ಹೆಣ್ಮಕ್ಳನ್ನ ಬಳಿ ಹಾಕ್ಕೊಂಡು ಪಳಾರ ತೊಗೊಂಬಂದ್ರೆ ಜನಗಳಿಗೆ ಗೊತ್ತಾಗುತ್ತೆ. ಅದರ ಪಳಾರನ ಹಾಕಿಸ್ತಿದ್ಲು ಬಿಡಿ ಅವು ಅಲ್ಲೇ. ಅದನ್ನು ನೆಪ್ಪಾರಿ ಬಿಟ್ಟು ಬಂದ್ಬಿಟ್ಟು ಸ್ನೇಹಿತರೆ ದವಾಖಾನೆ ಗದ್ದಲಾಗ. ಮತ್ತು ಸೇವಾ ತಂದಿದ್ದು ಅವೆಲ್ಲ ನೆಪ್ಪಾರಿ ಬಿಟ್ಟು ಹೋಗ್ಯವ ಅಂತ ಹಾಳು ಮಾಡ್ಕೊಂಡ್ಲವ್ವ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಪರಿಸ್ಥಿತಿ ಹೆಂಗೇನು ಬರ್ತಾರೆ. ನನಗೆ ಆ ಫುಲ್ಲು ಜ್ವರ, ನೆಗಡಿ. ನನಗೆ ಮನುಷ್ಯಾಗ ಸೊಗಸಿರ್ಲಿಕ್ಕೆ ಏನು ತೊಗೊಂಡು ಏನು ಮಾಡ್ತೀನಿ ನಡಿ ಆ ಕಡೆ ಅನಿಸ್ಬಿಡು ಸ್ನೇಹಿತರೆ. ಜಾತ್ರೆಗೂ ಹೋಗಲಿಲ್ಲ, ಎಲ್ಲಿ ಬರಲಿಲ್ಲ. ಎಲ್ಲರೂ ಫೋನ್ ಹಚ್ಚಿ ನಮ್ಮ ಫ್ರೆಂಡ್ ನಮ್ಮ ಗೆಳತಿಯರ್ನ ಹಂಗೆ ಅನ್ನಕತ್ರು. ಏನು ಮಾಡಲಿಲ್ಲ, ಆರಾಮಿಲ್ಲ ಹಿಂಗಂದೆ. ಮತ್ತು ಇವಾಗ ಸ್ವಲ್ಪ ಆರಾಮಾಗಿ ಸ್ನೇಹಿತರೆ. ಅದಕ್ಕೆ ಮಾತಾಡಿ ಬರೋಣ. ಸಾವಿತ್ರಿ ನೀವಿನ ಬಳಿ ಹಾಕ್ಸೋದಿಲ್ಲ ಅಂದ್ರೆ ನಾನು 200 ರೂಪಾಯಿ ಹಾಕ್ತೀನಿ, ಕೈ ತುಂಬ ಬಳಿ ಹಾಕ್ಕೊಂಬ, ದುಂಡಕ್ಕ ಕೈ ಚಂದ ಆತ ನೀನು ಬಳಿ ಅಂತ ಅಕ್ಕ ಅಂದು. ಅಕ್ಕ ಬೇಡವ್ವ ನನಗೆ 200 ರೂಪಾಯಿ ನೀನು
ಹಾಕಿಸ್ಬೇಕಂದ್ರೆ 50 ರೂಪಾಯಿ ಹಾಕೊಂಡು ಡಜ್ಜಿನ ಬಳೆ ಹಾಕ್ಸ್ಕೊಂಬರ್ತೀನಿ ನಾನು. ಅಚ್ಚಿಕಾರಾಗಿ ಕೈ ದುಂಡಾಗ್ಯದಾವೆ ಚಂದಾಗ ಆತಾವು ಹಾಕಿಸ್ಕೋ ಹಚ್ಚಿಕೊಂಡು ಡಜ್ಜಿನ 200 ರೂಪಾಯಿ ಹಾಕ್ತೀನಿ ಅಂದ್ಲು. ಇಲ್ಲವ ಅಕ್ಕ 50 ರೂಪಾಯಿ ಹಾಕು ಬೇಕಾ ಹಾಕಿಸ್ಕೊತೀನಿ ಅಂದೆ. ಹಂಗಂದ್ರೆ ಸ್ನೇಹಿತರೆ ಯೂಟ್ಯೂಬ್ ಫ್ಯಾಮ್ಲಿ ಯಾಕಂದ್ರೆ ಅವರು ನಾನು ಅಲ್ಲಿ ಎಲ್ಲಿ ಬೆಲೆ ಕೊಡ್ಬೇಕಂದ್ರೆ ನಾವು ಅವ್ರು ನಮಗೋಸ್ಕರ ಇಷ್ಟು ಪ್ರೀತಿ ಅಂತ ಹೇಳ್ತಾರೆ, ಆ ಪ್ರೀತಿ ಬೆಲೆ ಕೊಡ್ತೀವಿ ಸ್ನೇಹಿತರೆ. ರೊಕ್ಕಕ್ಕೆ ಎಂದು ಬೆಲೆ ಕೊಡಲ್ಲ. ಮತ್ತು ಇಲ್ಲ ಹಾಕಿಸ್ಕೊ ಅಂತಂದು ಇಲ್ಲ 50 ರೂಪಾಯಿ ಹಾಕ್ನಿ ಹಾಕಂಗಿದ್ರೆ ಇಲ್ಲಿ ಕೆಚ್ಚಿ ಹಾಕಕ್ಕೆ ಹೋಗ್ಬೇಡ ಅಂದೆ. ಸಾವಿತ್ರ 50 ರೂಪಾಯಿನಂತೆ 100 ರೂಪಾಯಿ ಫೋನ್ಪೇ ಮಾಡಿಲ್ಲ ಅಕ್ಕ. ಇನ್ನು ಮಾತಾಡಿದಾಗನೇ ಫೋನ್ಪೇ ಮಾಡಿದ್ಲು. ಇವತ್ತು ಬಳೆ ಹಾಕ್ಸ್ಕೊಂಬರ್ಬೇಕು ಸ್ನೇಹಿತರೆ. ನೆಗಡಿ ಒಂದು ನೋಡಿ ಕಾಡತ್ತೈತೆ ನೋಡಿ. ನನ್ನ ನೆಗಡಿ ಕಮ್ಮಿ ಆಗಿಲ್ರಿ, ಇನ್ನು ಕೆಮ್ಮು ಸ್ವಲ್ಪ ಕಮ್ಮಿ ಆಗೈತಿ, ನೆಗಡಿನ ಐತೆ. ಅದು ಹೋಗಲ್ಲ ಅಷ್ಟು ಸುಲಭ. ನೆಗಡಿ ಏನೋ ನೆಗಡಿ ಜಡ್ಡಲ್ಲ ಅಂತ ಬುಗುಡಿ ವಾಸ್ತ್ರಲ್ಲ ಅಂತ ಇದೇ ಶಾಸ್ತ್ರ ಮಾಡ್ಯಾರ ಸ್ನೇಹಿತರೆ. ಈಗ 12 ಗಂಟೆ ಆಗೈತಿ, ಹೋಗಕ್ಕೆ ಮುದ್ದೆ ಒಳಗೆ ಹೋಗಕ್ಕೆ ರೆಡಿ ಆಗೀನಿ. ಇದೇ ಸೀರೆ ಮೆತ್ತಗೆ ಒಂಥರ ಚಂದ ಅನ್ಸತ್ರಿ. ಇದನ್ನ ಉಟ್ಕೋತ ನೋಡಿ. ಯಾಕೆ ಹೋಗ ಅಕ್ಕ ಬರೀ ಎಸಿ ಹೊಡ್ದ ಅನಿಸ್ತಿರ್ಬೇಕು ನಿಮ್ಗೆ. ಅದು ನನಗಿದೆ ಏನ ಅಂತಾರೆ, ನನಗೆ ಒಂಥರ ಇದೇ ಖುಷಿ ಆಗುತ್ತೆ ಈ ಸೀರೆ ಉಟ್ಕೋತೀವಿ ಸ್ನೇಹಿತರೆ. ನಮಗೇನು ಖುಷಿ ಕೊಡ್ತಾ ಎದುರಾಗಲಿ ಇದು ಇಂಟ್ರೆಸ್ಟ್ ಇರ್ತಾ ಅದಷ್ಟೇ ಮಾಡಬೇಕು. ನಮ್ಗೆ ಇಲ್ಲಾರ್ದು ಮಾಡೋಕ್ಕೆ ಹೋದ್ರೆ ನಮಗೆ ಸರಿ ಅನಿಸಲ್ಲ. ಆದ್ರೆ ಇನ್ನೊಬ್ರಿಗೆ ಅಂತಿರ್ತಾರಲ್ಲ, ಬರೀ ಸೀರೆ ಮಾರ್ತೀನಿ ನೀನು ಬರೀ ಉಡ್ತಿಯಲ್ಲ ಅಂತ. ಇದು ಮೆತ್ತಾಗ ಒಂಥರ ಏನೋ ಅಂತಾರಲ್ಲ, ಒಂಥರ ಮನಸ್ಸು ಒಂದ್ರ ಮ್ಯಾಗ ಓದ್ತಂದ್ರೆ ಬಿಡಂಗ ಸ್ನೇಹಿತರೆ. ಈ ಸೀರೆ ಹರಿದ್ರು ಅಷ್ಟು ಬಿಡಂಗ ನೋಡಿ, ಅಷ್ಟು ಮೆತ್ತಗೆ ಸೀರೆ. ಒಂಥರ ಚಂದ ಮ್ಯಾಚಿಂಗ್ ಬ್ಲೌಸ್ ಹೊಲ್ಕೊಂಬಿಟ್ನೆಲ್ಲ ಚಂದ ಅನ್ಸುತ್ತೆ. ರಗಡ ಬ್ಲೌಸ್ ಹೊಲ್ಕೊಂಡಿದ್ರೆ ಆದ್ರೆ ಇಷ್ಟು ಚಂದ ಬ್ಲೌಸ್ ಯಾವುದು ಕುಂತಿಲ್ಲ, ಇಷ್ಟು ಸೀರೆನೂ ಯಾವುದು ಚಂದ ಅನ್ಸಲ್ಲ ನನಗೆ. ಒಂದು ಉಡಾಕತ್ನಿ ಒಂದೇ ಉಡ್ತೀವಿ ಸ್ನೇಹಿತರೆ. ಏನು ಅನ್ಕೋಬೇಡಿ, ನೀವು ಅಂತೀರಂತೇಳಿ ಈ ಉದಾಹರಣೆ ಕೊಟ್ಟು ನಾನು. ಯಾಕಂದ್ರೆ ಕಮೆಂಟ್ ಹಾಕ್ತಿರ್ತೀರಿ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ 500 ರೂಪಾಯಿಗೆ ವಿಜ್ಜು ಅಕ್ಕಾಗ ಸೀರೆ ಕೊಟ್ಟಿರಿ, ಆ ಥರ ಸೀರೆ ನನಗೂ ಬೇಕು ವಿಡಿಯೋ ಮಾಡಿ ಅಕ್ಕ ಅಂತ. ಅದು ವಿಜ್ಜು ಅಕ್ಕ ಕೊಟ್ಟಿದ್ದ ಸೀರೆ 560 ಬಿದ್ದ ಸ್ನೇಹಿತರೆ. ಅದು ಸಾಫ್ಟ್ ಸಿಲ್ಕ್ನೇ ಬರ್ತೈತೆ. ಅವು ಎಲ್ಲ ರೇಟ್ ಇವಾಗ ಕಮ್ಮಿ ಆಗ್ಯಾವು. ಆಲ್ಮೋಸ್ಟ್ ಮೊದಲು ಬಂದಾಗ 800-1000 ರೂಪಾಯಿ ಇದ್ದು ಕಮ್ಮಿ ಆಗಿಲ್ಲ ಅಂತಲ್ಲ. 560 ಬೀಳತ್ತೆ. ಅವ್ರೇನು ಕ್ಯಾರ 500 ಕೊಟ್ಟಿರಿ ಅಂತ್ಯಾರ. ಇಲ್ಲ ರೀ, ನಾನು ಪ್ರೀತಿ ಅಂತ ಅಕ್ಕ ಕೊಟ್ಟಿದ್ದು. ಅವ್ರು ಸುಮ್ಮೇನೋ ಅಕ್ಕ ಒಂದು ಮೆಸೇಜ್ನಾಗ ಸಾವಿತ್ರಿ ಸೀರೆ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೇ ಅಲ್ಲಿ ಕೊಡಬೇಕಂತ ನನ್ನ ಭಾವನೆ ಬಂತು, ಕೊಟ್ಟಿದ್ದು. ಯಾಕಂದರೆ ಯಾರಿಗೋ ಒಂದು ಪ್ರೀತಿ ಅಂತ ಏನೋ ಕೊಡ್ಬೇಕಂತ ಭಾವನೆ ಬಂದರೆ ಕೊಡಬೇಕು ಸ್ನೇಹಿತರೆ. ಯಾರಿಗೆ ಇರ್ಲಿಕ್ಕೆ ಹಾಗೆ ಕೊಡೋಕ್ಕಾಗಲ್ಲ. ಇವಾಗ ಈಗ ನೋಡಿ ಎಲ್ಲರೂ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ನನಗೆ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ನಿಮ್ಮ ಭಾವನೆ ಬಂದರೆ ಎಲ್ಲರೂ ಹೆಲ್ಪ್ ಮಾಡಿರಿ. ಹಿಂಗೆ ಇರ್ಲಿಕ್ಕೆ ಯಾರಿಗೆ ಆಗಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಂತ ಆಗಲ್ಲ. ಒತ್ತಾಗಿ ಹೆಲ್ಪ್ ತೊಗೊಳಕ್ಕೂ ಆಗಲ್ಲ. ಯಾಕಂದ್ರೆ ನಿಮ್ಮ ಪ್ರೀತಿ ಒಂದು ಸಿಕ್ಕರೆ ಸಾಕಂತ ಅನ್ಕೊಂಡೇಕೆ ನಾನು. ಅಷ್ಟು ಹಿಂಗಿರ್ತೇವೆ ಸ್ನೇಹಿತರೆ. ಅದಕ್ಕೆ ಅದು 500 ಕೊಡಂದ್ರಿ ಅಲ್ಲೊಂದು ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ಅದು ವಿಡಿಯೋ ಕರೆಕ್ಟಾಗಿ ನೋಡಿರಿ. ಯಾರೇ ವಿಡಿಯೋ ನೋಡ್ರಿ, ನನ್ನ ವಿಡಿಯೋ ಅಂತಲ್ಲ, ವಿಜ್ಜೋಕ ವಿಡಿಯೋ ನೋಡೋದಾಗ 562 ಅವರು ನೀವು 500 ಅಂದ್ರಿ. ಎಲ್ಲಿ ಯಾರು ನೋಡ್ರಿ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಕಮೆಂಟ್ ಹಾಕ್ರಿ. 560 ರೂಪಾಯಿ ಮತ್ತು 60 ರೂಪಾಯಿನ ಗಂಟೆಗೆ ಹಾಕಿ ಕೊರಿಯರ್ ಚಾರ್ಜ್ ಏನು ನಂದು ಬಿಸ್ನೆಸ್ ಮಾಡ್ತಿದ್ರೆ ಎಲ್ಲರದು 1 ರೂಪಾಯಿ ಇರ್ತೈತೆ. 50 ರೂಪಾಯಿ ತಿಂದ ಕೊಡೋಕೆ ನೀವು ಬೇಕಂದ್ರೆ ಅದನ್ನು 700-800 ರೂಪಾಯಿಗೆ ನಾ ಕೊಡ್ತೀನಿ ತರಿಸಿ. ಅದೇ ರೇಟಿಗೆ ಅಂದ್ರೆ ನಾನು ತರಿಸಲ್ಲ ಸ್ನೇಹಿತರೆ. ನಿಮ್ಗೆ ಅಂಥ ಸೀರೆ ಬೇಕಂದ್ರೆ ಯಾರು ಜಾಸ್ತಿ ಕಮೆಂಟ್ ಹಾಕ್ತೀರಿ ಅದೇ ಸೀರೆ ಬೇಕಂದ್ರೆ 560 ನನಗೆ ಬೋತೈತಂದ್ರೆ 100 ರೂಪಾಯಿ ಕೊರಿಯರ್ ಚಾರ್ಜು 660 ರೂಪಾಯಿ ಆಯ್ತು ರೀ. ಮುಂದೆ ನಂದು ಹೋಗಿದ್ದು ಬಂದಿದ್ದು ಖರ್ಚಿರ್ತೈತಿ 760 ರೂಪಾಯಿ ಸನೇ ಬರ್ತೈತೆ ಸ್ನೇಹಿತರೆ. ನನಗೊಂದು 100 ರೂಪಾಯಿ ಲಾಭ ಬೇಕಲ್ರಿ ಒಂದು ಸೀರೆಯಿಂದ. 760 ಬರ್ತದೆ. ಅದಕ್ಕೆ ಹೆಚ್ಚು ಕಮ್ಮಿ 800 ರೂಪಾಯಿಗೆ ನಾ ಇಟ್ಟೀನಿ ರೀ. 800 ರೂಪಾಯಿ ಕೊಡ್ತೀನಿ ಸಿಸ್ಟರ್, ತರಿಸ್ತೀನಿ. ಯಾಕಂದ್ರೆ ಸುಳ್ಳ ತಗಲ ಹೇಳೋಕ್ಕಾಗಲ್ಲ ರೀ. ನಾನು ಇದ್ದಿದ್ದೇ ಹೇಳ್ಬೇಕಾಗುತ್ತೆ. ಅಷ್ಟಿಲ್ಲರೆ ಯಾರೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದ್ರಾಗ ಕೊರಿಯರ್ ಚಾರ್ಜ್ ಐತಿ, ಎಲ್ಲ ವಜ್ಜೆ ಐತೆ. ಬನ್ನಿ ಸ್ನೇಹಿತರೆ, ಇಷ್ಟು ಕೊರಿಯರ್ ಹಾಕಿ ಬರ್ತೀನಿ. ನಿಮ್ಮ ಕಮೆಂಟ್ಗಳಿಗೆ ಹೇಳ್ಬೇಕು ಅಂತ ಅನ್ಸೋದಲ್ಲಿ ಹೇಳ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನಾ ಮಾತಾಡೋ ಮಾತು ಹೆಂಗೆ ನೇರವಾಗಿ ಹೇಳ್ಬೇಕು, ನೇರ ಇರಬೇಕು ಸ್ನೇಹಿತರೆ. ನೇರವಾಗಿದ್ದರೆ ನನ್ನಪ್ಪ ಈ ಸಲ ಆ ಭಗವಂತನೇ ಬಂದು ನಮ್ಮ ಮುಂದೆ ನಿಂತು, ನಾನು ನೇರವಿದ್ದಿದ್ರೆ ಭಗವಂತನೇ ಬಂದು ನಮ್ಮ ಮುಂದೆ ನಿಂತು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಆನ್ಸರ್ ಕೊಡೋ ಕೆಪಾಸಿಟಿ ನಮ್ಮ ತಾಕಿರಬೇಕು. ಹಂಗೆ ಅನ್ನೋಕೆ ನಾನು ಯಾರೇ ಇಲ್ಲ ಸ್ನೇಹಿತರೆ. ಇವತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಲಿ, ಇವತ್ತು ನಮ್ಮ ಮಂದಿ ಮಕ್ಕಳಾಗಲಿ, ಊರಾನವರಾಗಲಿ, ತವ್ರ ಮನೆ ಕಡೆ ಅಲ್ಲಿ ಬೇಕಾದವ್ರಿರಲಿ, ಎಲ್ಲೇ ಯಾರೇ ಇಲ್ಲಿ ಸ್ನೇಹಿತರೆ, ಆ ಭಗವಂತನೇ ಇರಲಿ. ಆ ಭಗವಂತನೇ ಬಂದು ಹಿಂಗೆ ಮಾಡಿಯವ್ವ ಅಂತ ನನ್ನ ಮುಂದೆ ಒಂದು ಭಗವಂತನೇ ಒಂದು ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ನಾವು ಉತ್ತರ ಕೊಡೋ ಅಂಥ ಕೆಪಾಸಿಟಿ ನಮ್ಮ ತಾಕಿ ಇಟ್ಕೋಬೇಕು. ಅಷ್ಟೇ ನಾನು ಹೇಳೋದು. ಅದಕ್ಕೆ ಎಲ್ಲರಿಗೂ ನೇರವಾಗಿರಬೇಕು. ಯಾಕಂದ್ರೆ ನನ್ನ ಅಕ್ಕ ಅಂದ್ಲು, ಅಕ್ಕ ಬಂದು ಯಾವಾಗ ಯಾರೇ ಬಂದು ಕೇಳಿ ನೋಡವ್ವ ಒಂದು ನಾ ಬಳೆ ಹಾಕ್ಕೊಂಡ್ರೆ ಕೈ ತುಂಬ ಬಳೆ ಹಾಕ್ಕೊಳಲ್ಲ. ಹಾಕ್ಕೊಳೋದು ಅಚ್ಚಿಕಾರ ಹಾಕ್ಸೋಬೇಕಂತೀವಿ. ಇದು ಯಾಕೆ ಬಂತಂದ್ರೆ ನಿಮ್ಗೆ ಗೊತ್ತಾಗ್ತಂತ ಹೇಳ್ತೀನಿ ತಡೀರಿ. ಅಚ್ಚಿಕಾರ ಹಾಕ್ಸೋಬೇಕಂತ ಮಾಡೀನಿ. ಈ ನಾಳೆ ನಾ ಅಚ್ಚಿಕಾರ ಹಾಕ್ಸೋಬಂದು 200 ರೂಪಾಯಿ ಹಾಕಂತ ತಿಂದೆ.
ತಿಂದ್ರೆ ಅವ್ರು ಏನಂತಾರೆ ಇವಾಗ ನೋಡು ಸಾವಿತ್ರಿ ಹಿಂಗೆ ಮಾಡಿದ್ಲಲ್ಲ ಅಂತ ಅವ್ರ ಮನುಷ್ಯನೇ ಕುಂದಿರ್ತೈತಿ. ಅದಕ್ಕೆ 50 ರೂಪಾಯಿ ಹಾಕಕ್ಕ ಅದು ಎಷ್ಟಿರ್ತದೆ ಅಷ್ಟು ಕೇಳ್ಕೊಂಬಿಡ್ಬೇಕು. 50 ರೂಪಾಯಿ ಹಾಕಕ್ಕ ನಾ ಹಚ್ಚಿಕ ಅವ್ರಿಗೆ 50 ರೂಪಾಯಿ ಅಂದ್ರೆ ಇದಾಗುತ್ತಂತೆ 100 ರೂಪಾಯಿ ಹಾಕ್ಯಾರ ಬಾ ಅದಕ್ಕೆ ಸ್ನೇಹಿತರೆ ಅಲ್ಲಿ ಬಂದು ನಿಂತರು ನಮ್ದು ಎಷ್ಟು ಇರ್ತಾವೆ ನಮ್ಮನ್ನು ನಾವು ಹೇಳ್ಕೊಂಬಿಟ್ರೆ ಯಾರ್ದು ಅಂಜಿಕೆ ಸ್ನೇಹಿತರೆ. ಅದಕ್ಕೆ 50 ರೂಪಾಯಿ ಅಂದ್ರೆ ಕೇವಲ ಅಲ್ಲ, ಒಂದೊಂದು ರೂಪಾಯಿಗೂ ದುಡಿಬೇಕಂದ್ರೆ 1 ರೂಪಾಯಿ ನಾನು ಬಂದು ಇಲ್ಲಿ ಉರಿ ಬರೋಣ 1 ರೂಪಾಯಿಗೆ ಎಷ್ಟು ಕಷ್ಟಪಟ್ಟು ಅನ್ನೋದು ನನಗೆ ಗೊತ್ತೈತದು. ಅದೇ ಅವ್ರು 50 ರೂಪಾಯಿ ಡಜ್ಜಿನ ಬಳೆ ಹಾಕ್ಸೋದು ಹಿಂಗೆ ಕೊಡು ಅಂತ ನಾ ಕೇಳಿ ಅವ್ರು ಪ್ರೀತಿಂತ ಕೊಡ್ತಾರಂತ ನಾ ಕೇಳಿದ್ದು. ನಾ ಅಷ್ಟೇ ಕೊಡು ಅಂದೆ. ಅದು ಎಷ್ಟು ಅವ್ರು ಎದಕ್ಕೆ ಕೊಡ್ತಿರ್ತಾರೆ ಅಷ್ಟು ಅಮೌಂಟ್ ಅದು ಎಷ್ಟು ಬೋತೈತಿ ಅಷ್ಟೇ ಇಸ್ಕೋಬೇಕು. ಅದು ಜಾಸ್ತಿ ಇಷ್ಟು ಅವರಿಗೆ ಇದು ಹಾಕಿ 100 ರೂಪಾಯಿ ಹಾಕಿ ಉಳಿತಿಲ್ರಿ ಬಂದು ನಾನು 50 ರೂಪಾಯಿ ನಮ್ಮ ಮಕ್ಕಳು ತಿನ್ನಕ್ಕೆ ತಂದು ಕೊಡ್ತೀನಿ. ಅದನ್ನ ರೊಕ್ಕ ನಾ ಇಟ್ಕೊಳ್ಳಿ ಪಾಪ ಬಳಿ 50 ರೂಪಾಯಿ ಹಾಕ್ಸತ್ತೀನಿ 50 ರೂಪಾಯಿ ನನ್ನ ಮಕ್ಳು ಏನಾದ್ರು ತಿನ್ನಲ್ಲಕ್ಕ ನಾನು ತಂದು ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಂದು ಮಾತು ಏನು ಹೇಳ್ತೀನಿ ಅಂದ್ರೆ ಎಲ್ಲರೂ ನೇರವಾಗಿದ್ರೆ ಸಿಟ್ಟು ಬರಲ್ಲ. ಯಾಕಂದ್ರೆ ನಾವು ನೇರವಾಗಿದ್ವಿ ಅಂದ್ರೆ ಇನ್ನೊಬ್ರು ನಮ್ಗೆ ಯಾರು ಪ್ರಶ್ನೆ ಮಾಡೋಕ್ಕೂ ಬರಲ್ಲ. ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಅಲ್ಲಿ ಉತ್ತರ ಕೊಡೋ ತಾಕತ್ತು ನಮ್ಗೆ ಇರ್ತೈತಿ. ಅದಕ್ಕೆ ನಾನು ಹೇಳೋದು ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಬರೀ ಹೋಗುನು ಮತ್ತು ಅಲ್ಲಿ ಮುದ್ದೆ ಒಳಗೆ ಹೋಗಿ ಎಲ್ಲ ವಿಡಿಯೋ ಮಾಡಿದ್ರೆ ಮಾಡ್ತೀವಿ ಸ್ನೇಹಿತರೆ. ಮತ್ತು ಇನ್ನೊಂದು ನೋಡಿ ನಮ್ಗೆ ಅಲ್ಲಿ ನಮ್ಮ ತವ್ರ ಮನೆಯಲ್ಲಿ ಒಬ್ರಿಗೆ ಸಿಸ್ಟರ್ ರಾಟಿ ಬೇಕಂತ ಅವರು ನಾವು ಕೂಡ ಕೆಲಸ ಮಾಡೀವ್ರಿ. ಬೇಕಾರೆ ಅವ್ರು ಕೂಡ ಮಾತಾಡಿಸ್ತೀವಿ ಸ್ನೇಹಿತರೆ. ಇಲ್ಲಿಕ್ಕಂದಿಲ್ಲ ನಾವು ಕಲ್ಲಿಗೆ ಗುತ್ತಿಗೆ ಹಿಡಿದು ಮಾಡೀನಿ ನಾ ಶ್ರಾವಣ್ ಕುಮಾರ್ನ ನಮ್ಮನೆಯವ್ರು ತೀರ್ಕೊಂಡು ಎಲ್ಲ ರಗಡ್ ಜೀವನದಾಗ ಅನುಭವಿಸ್ಬಿಟ್ಟು ನೋಡಿ. ಎಲ್ಲ ಇದೆ ಒಂದೇ ಥರ ಅಲ್ರಿ ಎಲ್ಲ ಥರ ಅನುಭವಿಸಿ ನಾನು. ಇವಾಗ ಆದ್ರೆ ನಾನು ಕೂಲಿ ಕೆಲ್ಸಕ್ಕೆ ಹೋಗಲ್ಲ. ಆದ್ರೆ ಅವ ನಮ್ಮ ಶ್ರಾವಣ 3 ತಿಂಗಳಾಗಿದೆ ರಾಟಿ ಹೊಲ್ದೀನಿ, ತೊಗರಿ ಕೊಯ್ಯಕ್ಕೆ ಹೋಗೀನಿ, ಕಲ್ಲಿಗೆ ಗುತ್ತಿಯಾಕೆ ಕೊಡೀನಿ, ಎಲ್ಲ ಥರ ಅವ್ರು ಕೂಡ ಕೆಲಸ ಮಾಡೀನಿ. ಅವರೇ ಬರ್ತಾರೆ ವಿಡಿಯೋದಾಗ ಬರ್ತಂದ್ರೆ ಅವ್ರು ಕರ್ಕೊತೀನಿ. ಅವ್ರು ಮಾತಾಡಿದ್ರೆ ಮಾತಾಡಿಸ್ತೀನಿ ಸ್ನೇಹಿತರೆ. ಅವರು ಪಾಪ ನನ್ನ ಫೋನ್ ಹಚ್ಚಿ ನನಗೆ ರಾಟಿ ಗೊತ್ತಾಗಲ್ಲ ಒಂದು ರಾಟಿ ಕೊಡಿಸ್ಬಾರ ಶಾವು ಅಂತಂದ್ರು. ಅದಕ್ಕೆ ಅವರು ಎಷ್ಟು ಅವು ಎಕ್ಕ ಅವ್ರು ನನಗೆ ಅಂತಿರ್ತಾರೆ ಅವ್ರು ಕೆಲ್ಸಕ್ಕೆ ಹೋದ್ರೆ ಅವ್ರ ಜಾತಿ ಕಮ್ಮಿ ಐತಿ ಎಕ್ಕ ಅನ್ಬಾರ್ದು ಹಂಗೆ ದುರ್ಗವ್ವ ಅಂತ ಕರಿ ಹಂಗೆ ಅಂತಿರ್ತಾರೆ ಸ್ನೇಹಿತರೆ. ನಾ ಹಂಗಿಲ್ಲ ಎಕ್ಕ ಯವ್ವ ಜಾತಿ ತಂದು ಎಲ್ಲಿ ಹೋಗ್ತೀವ್ರಿ ಎಲ್ಲ ಎಕ್ಕ ಅವ್ರು ನಮ್ಗಿಂತ ಹಿರಿಯರ ಗೌರವ ಕೊಡ್ಬೇಕಿಲ್ರಿ. ಮಂದಿ ಅಂತಿರ್ತಾರೆ ಈಗಿನ ಮಂದಿ ಹಳ್ಳಿ ಕಡೆ ಇದ್ದೇ ಇರ್ತೀರಿ ಅವ್ರಿಗೆ ಅವ್ರು ನಮ್ಮ ಜಾತಿಗೆ ನಾವು ಹೆಚ್ಚ ಜಾತಿ ಅವ್ರಿಗೆ ಕರ್ಬೇಕು ಹೆಸ್ರುಗೊಂಡು ಕರಿ ಅಂತ ನಮ್ಗೆ ಒಂದಿನ ಕರೆದ್ರೆ ಸ್ನೇಹಿತರೆ. ಒಂದಿನ ಅಲ್ಲಾದರೂ ಒಂದಿನ ನಾನು ಹಿಂಗೆ ಅದಾಳ ಅಂತ ಅನ್ಸ್ಕೊಂಡಿಲ್ಲ, ಇಲ್ಲಾದರೂ ಒಂದಿನ ಅನ್ಸ್ಕೊಳಲ್ರಿ. ಇದೇ ಥರ ನಿಮ್ಮ ಪ್ರೀತಿ ವಾತ್ಸಲ್ಯದಿಂದ ಯೂಟ್ಯೂಬ್ನೇ ಬೆಳೆದು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆರ್ಡ್ರ್ ಬರಲಿ, ದೊಡ್ಡ ಮಟ್ಟಕ್ಕೆ ಬೆಳೆದು ನನ್ನ ಮಕ್ಕಳು. ಯಾಕಂದ್ರೆ ಇನ್ನು ನನ್ನ ಮಕ್ಕಳು ಬೆಳ್ದಂಗೆ ಸಾಲಿನ ರೊಕ್ಕನ ಜಾಸ್ತಿ ಏರುತ್ತೆ ರೀ. ಅದಕ್ಕೆ ಅದ್ರ ಆರ್ಡ್ರ್ ಇನ್ನೂ ದೇವ್ರಿಗೆ ಬೇಡ್ಕೊಳ್ಳೋಣ ಇನ್ನೂ ಇದಕ್ಕಿಂತ ಹೆಚ್ಚಿನ ಆರ್ಡ್ರ್ ಬರಲಪ್ಪ, ಇನ್ನೂ ಬಟ್ಟೆ ಬಿಸ್ನೆಸ್ ಇನ್ನೂ ಸಕ್ಸಸ್ ಸಿಗಲಿ, ಇನ್ನೂ ಹೆಚ್ಚಿನ ಸಕ್ಸಸ್ ಸಿಕ್ಕು, ನನ್ನ ಮಕ್ಕಳು ಸಾಲಿ ಚೆಂದ ಕಲೀಲಿ. ನನ್ನ ಮಕ್ಕಳು ಸಾಲಿ ಚೆಂದ ಕಲಿತು ನಾವೊಂದು ಮಕ್ಕಳು ಒಂದು ದಂಡಿಗೆ ಹಚ್ಚಿದ ನನ್ನ ಕರ್ತವ್ಯ ಅಲ್ಲಿ ಮುಗಿತೀವಿ ಸ್ನೇಹಿತರೆ. ಅಲ್ಲಿ ನಾನು ಬಿಟ್ಟು ಬಿಡ್ತೀನಿ ರೀ ಆರಾಮೆಲ್ಲ ಟೆನ್ಷನ್. ನನ್ನ ಮಕ್ಕಳು ನೌಕರಿ ಮಾಡೋಕತ್ತೆ ಎಲ್ಲ ಟೆನ್ಷನ್ ಮರೆತು ಸುಮ್ಮನೆ ನಮ್ಮ ಮಕ್ಳಿಗೂ ಖುಷಿಯಾಗಿರಬೇಕು. ಇಷ್ಟೆಲ್ಲ ಜಂಬಾಟ ಅಂತ ಅನಿಸುತ್ತಾ ವಿಚಾರ ಮಾಡ್ತೀನಿ. ಆದ್ರೆ ಅಲ್ಲಿ ತನಕ ಮುಟ್ಟಬೇಕಂದ್ರೆ ನಾನು ಕಷ್ಟಪಡಬೇಕು, ದುಡಿಯಬೇಕು ಸ್ನೇಹಿತರೆ. ಇನ್ನೂ ಭಾಳ ಇದೆ ರೀ. ಅದ್ರ ತಕ್ಕ ನಾವು ದುಡಿದ್ರೆ ತಾನೇ ಆಗೋದು. ಆ ಆಸೆ ಇದೆ ಸ್ನೇಹಿತರೆ. ಆದರೆ ಎಲ್ಲ ಒಟ್ಟು ಬಿಟ್ಟು ಮಕ್ಕಳು ಜವಾಬ್ದಾರಿ ತೊಗೊಂಡ್ರೆ ಎಲ್ಲ ಬಿಟ್ಟಕ್ಕೆ ತನ್ನ ಕುಂತು ಒಂದೆರಡು ದಿನ ನೆಮ್ಮದಿ ಮ್ಯಾಗ ಇರಬೇಕಪ್ಪ. ಎಲ್ಲಿ ನೆಮ್ಮದಿ ಮ್ಯಾಗ ಇರೋಕ್ಕಾಗಲ್ಲ ಸ್ನೇಹಿತರೆ. ಸಂಸಾರ ಜಂಬಾಟ್ನಾಗ ಇರೋಕ್ಕಾಗಲ್ಲ. ಭಾಳ ಮಾತಾಡಿನ ಅಂತಲೇ ಹೇಳ್ಬೋದು. ಭಾಳ ದಿನ ಆಗಿತ್ತು ನಿಮಗೂ ಮಾತಾಡಿದ್ದಿಲ್ಲ ಸ್ನೇಹಿತರೆ. ಅಲ್ಲಾದರೂ ಬರೀ ಊರಿಗೆ ಹೋದೆ, ಅಲ್ಲಿನೂ ಒಂದು ಸ್ವಲ್ಪ ಅದು ಇದು ಇದೇ ಮಾತಾಡಿದ್ದೆ, ಇಲ್ಲಿ ಬಂದು ಮಾತಾಡಿದ್ದಿಲ್ಲ. ಅದಕ್ಕೆ ಮಾತಾಡಿದ್ವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮುದ್ದೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿಂದ ಮಾತಾಡಿ ಬರುವಾಗ ಬಸ್ಸೇ ಪಾಸ್ ಆಗಿಬಿಟ್ಟು ಸ್ನೇಹಿತರೆ. ಮತ್ತು ಬಸ್ ಪಾಸ್ ಆಗಿಂದ ಹಾಗೆ ಒಂದು ಆಟೋಕ್ಕೆ ಬಂದು ಸರ್ಕಲಿಗೆ ಇಳಿದು ಬಸವೇಶ್ವರ ಸರ್ಕಲಿಗೆ ಇಳಿದು ಅಂಬೇಡ್ಕರ್ ಸರ್ಕಲಿಗೆ ಬಂದು ಮುದ್ದೆಬಾಳ್ದು ಯಾರು ನೋಡಕತ್ತಾರೆ ಗೊತ್ತಾಗುತ್ತೆ. ಅದಕ್ಕೆ ಸರ್ಕಲ್ ಹೆಸರು ಹಾಕತ್ತೀನಿ. ಮತ್ತು ಪೋಸ್ಟಿಗೆ ಬಂದು ಪೋಸ್ಟ್ ಆಫೀಸಿಗೆ ಕೊಟ್ಟು ಹೊಳ್ಳಿ ಮರಳಿ ಹೊಂಟೀನಿ ನೋಡಿ ಸ್ನೇಹಿತರೆ. ಫುಲ್ ಸುಸ್ತಾಯ್ತು ಸ್ನೇಹಿತರೆ. ಯಾಕಂದ್ರೆ ಹೈರಾಣ ಐತೆ ನೋಡಿ. ಮತ್ತೆ ನಡ್ಕೊತ ಹೋಗಬೇಕು, ಬಸ್ ಏನು ಸಿಗಲ್ಲ ಸ್ನೇಹಿತರೆ. ಪೋಸ್ಟ್ ಆಫೀಸ್ ನೋಡಿ ನಾನು ಪಾರ್ಸಲ್ ಹಾಕಕ್ಕೆ ಬಂದಿದ್ದೆ. ಯಾಕಂದರೆ ಎಷ್ಟೋ ಮಂದಿಗೂ ಗೊತ್ತಾಗಲ್ಲ ಕಳಿಸ್ತಾ ಇಲ್ಲ ಅನ್ನೋದು. ಅದಕ್ಕೆ ನಾನು ಬಂದಿದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲ ಅಂತ ನಿಮ್ಗೂ ಶೇರ್ ಮಾಡಿ ಸ್ನೇಹಿತರೆ. ಯಾವುದೇ ಮೋಸ ಇಲ್ಲರಿ ನಿಮ್ಮ ದುಡ್ಡಿಗೆ ನಿಮ್ಮ ರೊಕ್ಕ ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಯಾವುದೇ ಕಾರಣಕ್ಕೂ ಏನೋ ಇದ್ರೂ ರಿಪ್ಲೈ ಮಾಡ್ತಿರ್ತೀನಿ. ಇನ್ನೊಂದು ಸ್ವಲ್ಪ ರಿಪ್ಲೈ ಮಾಡೋದು ಒಂದು ತಾಸು ಹಿಂದೆ ಮುಂದೆ ಆದ್ರೂ ಬೇಜಾರು ಮಾಡ್ಕೋಬೇಡಿ. ಬಂದು ತಲುಪುತ್ತೆ. ವಿಶ್ವಾಸ ಇಟ್ಟು ಅಮೌಂಟ್ ಹಾಕಿರಿ, ಏನು ಇವೆ ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ಯಾಕೆ ಹೇಳಕತ್ತೀನಿ ಅಂದರೆ ಎಷ್ಟೋ ಮಂದಿ ಆರ್ಡ್ರ್ ಕೊಡಾಗ ಹಿಂದೆ ಮುಂದೆ ನೋಡಿ ಆರ್ಡ್ರ್ ಕೊಡ್ತಿರ್ತಾರೆ. ಅವರಿಗೆಲ್ಲ ಗೊತ್ತಲ್ಲ ಅಂತ ಈ ಮಾತು ಹೇಳಕತ್ತೀನಿ. ಆರ್ಡ್ರ್ ಕೊಟ್ಟವ್ರಿಗೆಲ್ಲ ಗೊತ್ತಿರ್ತೈತಿ, ಕಳಿಸ್ತಾರೋ ವಿಶ್ವಾಸ ಇರ್ತೈತಿ. ಸುಮ್ಮನೆ ತೊಗೊಂಡ್ಬಿಡ್ತಾರೆ ಸ್ನೇಹಿತರೆ. ನೋಡಿ ಪೋಸ್ಟ್ ಆಫ್ ಏನಾಯ್ತು ನೋಡಿ ಏನಾಯ್ತು ರೀ ಇಂಗ್ಲೀಷ್ನಾಗ
ಅದು ನನಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಪೋಸ್ಟಿಂದ ಅದು ಸಲ ಕೊಟ್ಟಿದ್ದು ಈ ಸಲ ರಸೀಟಿ ತೊಗೊಂಡಿನಿ. ಈ ಸಲ ಕೊಟ್ಬಂದು ಇನ್ನೇನು ಬಂದಾಗ ರಸೀಟಿ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಹೊಂಟಿದ್ದೆ ಸ್ನೇಹಿತರೆ. ಹೊಂಟಾಗನ ಈ ಕಡೆ ನೋಡಿ ಸೂಪರ್ ಮಾರ್ಕೆಟ್ ದಾಟಿ ಬಂದೆ. ಇವಾಗ ಹೋಗು ನಡ್ಕೋತ ನಡ್ಕೋತ ಫುಲ್ ಸುಸ್ತಾಗ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ, ಹೈರಾಣಕ್ಕೆ ಬೀಳಲೇಬೇಕು. ಒಮ್ಮೆ ಹಿಂಗೆ ಹೈರಾಣ ಕೆಡವೇ ಬಿಡ್ತಿದ್ರಿ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ. ಟೈಮು ಸಂದರ್ಭ ಯಾವುದೂ ನಮ್ಮ ಕೈಯಾಗಿರಲ್ಲ ನೋಡಿ. ಬಸ್ ಮಿಸ್ ಮಾಡ್ಕೊಂಡಕ್ಕೆ ಇಷ್ಟೆಲ್ಲ ಕಷ್ಟ ಆಕತ್ತೈತಿ. ಇಲ್ಲಿ ನೋಡಿ ಸ್ನೇಹಿತರೆ ಜೋಕಾಲಿ ಹೆಂಗೆ ಕಾಣ್ತಾವಲ್ಲ, ಇದು ನಮ್ಮ ಕಾಗಾರ ಮನ್ಯಾಗ ಕುಂತು ಆಡಿದ ಅಂಥ ಜೋಕಾಲ ಅಂಥೇಳಿ ರೋಡ್ ದಾಟಿ ಬಂದು ನೋಡಿದೆ ಸ್ನೇಹಿತರೆ. ನೋಡ್ಕೇರಿ ಇಲ್ಲೇ ನಿಂತೆ, ರೋಡ್ ದಾಟಲಿಲ್ಲ. ಆಚೆ ಕಡೆ ಒಂದು ರೋಡ್ ಐತಿ, ಈಚೆ ಕಡೆ ರೋಡ್ ಐತಲ್ರಿ. ದಾಟಿ ತೊಗೋಬೇಕಂತ ಮಾಡಿದ್ದೆ ಸ್ನೇಹಿತರೆ. ಅಮೌಂಟ್ ಎಷ್ಟು ಹೇಳ್ತಾರೆ ಏಟಿಲ್ಲ. ಅದು 3000 ರೂಪಾಯಿ ಅಂತ ನಮ್ಮ ಕಾಕನೂ ಏನ ಭಾಳ ಆಗುತ್ತೆ ಅಮೌಂಟ್ ಅಂತೆ. ನೋಡಿ ಕಣ್ಣು ತುಂಬ್ಕೊಂಡು ಹಂಗೆ ರಿವರ್ಸ್ ನನ್ನ ದಾರಿನ ಹೊಂಟು ನೋಡಿ. ನನ್ನ ದಾರಿ ಕೂಡ ನಾ ಬಂದೆ ಸ್ನೇಹಿತರೆ. ಮತ್ತು ಬಸ್ ಸ್ಟ್ಯಾಂಡಿಗೆ ಹೋಗಿಂದ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ಬೇಕ್ರಿ, ನಮ್ಮಂಥವ್ರಿಗೆಲ್ಲ ತೊಗೊಳಕ್ಕಾಗಲ್ಲ. ಹಾಕೋಕ್ಕೂ ಎಲ್ಲಿ ಜಾಗ ಐತೆ ಬಿಡಿ, ಮಕ್ಳಿಗೆ ಆಡ್ತಾರೆ. ತೊಗೊಂಡ್ರೆ ಅಂಥವೆಲ್ಲ ನಮ್ಮ ಸಿಟಿ ಲೆವೆಲ್ ಇದ್ದವ್ರಿಗೆ ನಡೀತೈತೆ ಸ್ನೇಹಿತರೆ. ನಮ್ಮ ಹಳ್ಳಿಯಾಗಿರೋರಿಗೆ ನಮ್ಮಂಥವ್ರಿಗೆ ನಡೆಯಲ್ಲ. 3 ಸಾವಿರ ಕೊಟ್ಟು ಅವನ್ನ ತಂದು ಸೋಕಿ ಮಾಡೋದೇನಿಲ್ಲ. ಸೋಕಿ ಮಾಡ್ಬೇಕಂದ್ರೆ ರೊಕ್ಕ ಇರಬೇಕು ಸ್ನೇಹಿತರೆ. ರೊಕ್ಕ ದುಡಿಬೇಕು, ಸೋಕಿ ಮಾಡಬೇಕು. ಆದರೆ ಈ ಜನ್ಮದ ನನಗೆ ಆ ಥರ ಸೋಕಿ ಮಾಡೋ ಆಸೆನೂ ಇಲ್ಲ, ರೊಕ್ಕ ದುಡಿಯೋ ಆಸೆ ನನಗಿಲ್ಲ. ರೊಕ್ಕ ದುಡಿದು ಸೋಕಿ ಮಾಡ್ಬೇಕು ಅನ್ನೋ ಆಸೆ ಮೊದಲೇ ಇಲ್ಲ ಸ್ನೇಹಿತರೆ. ಏನಿದ್ರು ಮಕ್ಕಳು ಎಜುಕೇಷನ್ಗೆ ನನಗೆ ಬಟ್ಟಿಗಾರ ಸಾಕು. ಇದೊಂದು ದೇವ್ರ ಏನು ಕಮ್ಮಿಲ್ಲ ನಂಗೆ ಮಾಡಿಕೊಟ್ರೆ ಅಷ್ಟೇ ಸಾಕು ಸ್ನೇಹಿತರೆ. ಬಳಿ ಹಾಕ್ಸೋನು ಬನ್ನಿ. ಅಲ್ಲ ನಾ ಕೊಡ್ತೀನಿ ಸುಮ್ಕುಂದು. ಈಗ ನಮ್ಗೆ ಒಬ್ರು ಅಕ್ಕಾರ ಬಳಿ ರೊಕ್ಕ ಹಾಕಿ ನನ್ನ ಏನೋ ಕಮ್ಮಿಲ್ಲ ಸುಳ್ಳು ಯಾಕೆ ಹೇಳಿ ನಾ ಕೊಡ್ತೀನಿ. ಬ್ಯಾಸ್ ನೋಡಿ ಸ್ನೇಹಿತರೆ, ಬಳಿ ಹಾಕೊಂಡು ನೋಡಿ ಅತ್ತೆ ಹಾಕ್ಯಕ್ಕ ನಮ್ಮ ತಗದ ಹೋಗೇ ಬಿಡ್ತಾರೆ. ನಾ ಮೊದಲೆಲ್ಲ ಬಿಚ್ಚಬಳಿ ಹಾಕ್ಕೊತಿದ್ನ್ಯಾಕ ಸುಮ್ಮನೆ ಈಗ ಎಲ್ಲಿ ಬಿಟ್ಟು ತಗದಾಗ ಅಂತೇಳಿ ನಾನು ಜಾತ್ರೆ ಬಂದು ನೋಡಿದಿಲ್ಲ. ಆರಾಮಿಲ್ಲ ಜಾತ್ರೆ ಸರಿಯಾಗಿ ಬಂದಿಲ್ಲ. ಹೌದು, ಆ ದವಾಖಾನೆ ಓದ್ತತ್ತೆ ಬೇಡ ಭಾಳ ಆಗ ಸರಿ. ನನ್ನ ಕೈಯ ಭಾಳ ಆತಾವ. ಅಚ್ಚಿಕೊಂಬತ್ತು ಇಚ್ಚಿಕೊಂಬತ್ತು ಮಾಡ್ಬಿಡು ಸಾಕು. ಆ ಕಡೆ ದುರ್ಗಕ್ಕ ಬ್ಯಾಡ ಅಂದೆ. ಬ್ಯಾಡ್ರಿ ಸಾಕು ಒಂದು ಹಾಕಿ ಕೈ ಬಿಡ್ಬಿಡಕ್ಕ. ಆಚಿಕ ಅಡ್ಡು ಕೊಟ್ಟು ರಜಿನ್ ಮಾಡಿಬಿಡು. ಇವ ಕೈ ಸಾಕು. ಬಳಿ ಬಜ್ಜ ಆತ. ರೊಟ್ಟಿ ಮಾಡಕ್ಕೆ ಬರಲ್ಲ. ದಿನ ರೊಟ್ಟಿ ಮಾಡಕ್ಕೆ ಬರ್ಬೇಕು ನಮ್ಮ ಮನೆಗೆ. ಇಡಕ್ಕೆ ಬರಲ್ಲ ನನಗೆ. ಬಡಿತೀನಿ ಸಾಕು. ಬಡೇ ಬಿಟ್ಲಿ ಅಲ್ಲಿ ನೋಡಿ ಬಜ್ಜ ಆತ ಕೈಯಾಗಿವು ಬಳಿ. ಹೆಣ್ಮಕ್ ಜೀವ ಹೋಗತ್ತಂತ ಬಿಡಿ ಅವ್ವ ಪಾಪ. ಜೀವ ಹೋಗತ್ತಂದ್ರೆ ಬಿಡೋದಾಗಿಲ್ಲ ಬಡಿ ಹಾಕೋದು. ಯಾಕೆ ಸಾಕಂದ್ರೆ 6 ಅಂದ್ರೆ 2 ಡಜನ್ ಬಡಲ್ ನೋಡಿ. 1 ಡಜನ್ ಅಂದ್ರೆ ಚಿಕ್ಕಾರ ಕುಂದ್ರ ಹಾಕಿ ನೀವು ಹಾಕ್ಸಿ ಅವ್ರಿಗೆ ಬ್ಯಾನೆ ಚಡ್ಕೊಂಡು ಆಗ್ಬೇಕಲ್ಲ. ದುರ್ಗಕ್ಕೆ ಅಜ್ಜಿ ಮಾಡಿದೇವ ಅಲ್ಲ ಹೆಣ್ಮಗಳಿಗೆ. ಹೌದು ಬಿಡು, ನಿಮ್ಮ ಊರಿಗೆ ಜಾತ್ರೆ ಬಂದಾಗ ಹಾಕ್ಸ್ದಂಗೆ ಆತಲ್ಲ ಈಗ. ಜಾತ್ರೆ ಬಂದಾಗ ನಾ ಆರಾಮಿಲ್ಲ ಮುಕ್ಕೊಂಡ್ಬಿಟ್ನೆ ಲೆಕ್ಕಲ್ಲ. ನಮಗೆ ಕೊಡ್ತೀರೇನ ಮೊದಲ? ಹಾಂ ಏನ ಅಂಗಡಿ ಹೋಗಿ ಒಂದು ಸ್ವಲ್ಪ ಮಾರ್ತೀನಿ. ಯಾಕ ನೋಡಿ ಸ್ನೇಹಿತರೆ, ಇಲ್ಲೇ ನಾನು ರಾಟಿ ಕೊಡ್ಸಕ್ಕಂತ ಬೈದೆ. ನಮ್ಮ ಊರನ್ನವ್ರ ಅಕ್ಕೋರು ಬಂದಿದ್ರಿ, ರಾಟಿ ಕೊಡ್ಸಕ್ಕೆ ಬಂದಿದ್ದೆ. ಜಾತ್ರೆಗೆ ಹೋಗಿ ಬಳಿ ಇಟ್ಕೊಂಬರ್ಲಿಕ್ಕೂ ಮತ್ತು ತವ್ರ ಮನೆ ಬಳಿನೇ ಬಂದು ನೋಡಿ ಸ್ನೇಹಿತರೆ. ಇಲ್ಲೇ ಎಷ್ಟು ಚೆಂದಾಗಿ ನೋಡಿ. ಅವರೇ ಬ್ಯಾಡ ಅಕ್ಕ ಅಂತಂದ್ರೂ ಇಲ್ಲ, ಅವರೇ ಹಾಕ್ಸಿದ್ರು ಸ್ನೇಹಿತರೆ. ಇದು ವರ್ಕ್ ಮಿಷನ್ ಇತ್ತು, ಸ್ವಲ್ಪ ವಿಡಿಯೋ ತೊಗೊಂಡ್ರೆ ಅಂತ ತೊಗೊಂಡೆ. ಈ ಥರ ಮಿಷನ್ ತೊಗೋಬೇಕನ್ನೋ ಆಸೆ ಇದೆ ನನಗೂ ಕೂಡ. ನೋಡಿ ಯಾವ ಥರ ಇದೆ. ವರ್ಕ್ ಹಾಕಕ್ಕೆ ಶಾಂಪಲ್ ತೋರ್ಸಕ್ಕೆ ಇಟ್ಟಾರೆ. ರೇಟ್ ಎಷ್ಟಿರ್ತದೆ ಅಂತ ಕೇಳಿಲ್ಲ ಸ್ನೇಹಿತರೆ. ಸುಮ್ಮನೆ ನೋಡಿದೆ, ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ರೊಕ್ಕ ಭಾಳ ಅದಾವಕ್ಕ ಇದಕ್ಕೆ. ನೋಡಿರಿ ಎಲ್ಲ ಕಲರ್ ದಾರ ಹಿಂಗೆ ಹಾಕ್ಯಾರ. ವರ್ಕ್ ಮಾಡೋ ದಾರಗಳು ಇದ್ದಂಗೆ ಅದಾವ ಇವು. ಹೌದು, ಈ ಥರ ವರ್ಕ್ ಹಾಕೋದು ನೋಡಿ ಸ್ನೇಹಿತರೆ. ಇಲ್ಲೇ ಇಲ್ಲ, ನಾನು ಇಲ್ಲೇ ಮಾತಾಡಿದ್ವಿ ಸರ್. ಇಲ್ಲೇ ಮಾತಾಡಿ. ಇದು ಎಷ್ಟು ಅಂದನ ರೇಟ? 4 ಲಕ್ಷ ಅಂತ ನೋಡಿ ಸ್ನೇಹಿತರೆ. ಇದು ಎಂಬ್ರಾಯ್ಡಿಂಗ್ ಮಿಷನ್ ಮ್ಯಾಗ ಇರ್ತಾವ್ರಿ. ಇದು 1,80,000 ಅಂತ ನೋಡಿ. ಹೌದಿಲ್ಲಣ್ಣ?
ಇಲ್ಲ ಈ ಥರ ಹಾಕಕ್ಕೆ ಬರ್ತಾನ 1,80,000 ಈ ಥರ ಹಾಕಕ್ಕೆ ಬರ್ತಾನ ನೋಡಿ. ಈ ಥರ ವರ್ಕ್ ಹಾಕಕ್ಕೆ ಬರ್ತಂತ. ಏನೋ ಉಚಿತ ಇಡ್ತಿಲ್ಲ ನಾವೇ ನೋಡಿ. ಮಿಷನ್ ಭಾಳ ರೇಟ್ ಅದ ಸ್ನೇಹಿತರೆ. ನೋಡೋಣ್ರಿ ಮುಂದೆ ಬರೋ ದಿನಗಳಲ್ಲಿ ತೊಗೊಳೋದಾದ್ರೆ ತೊಗೋಬೇಕಂತ ಮಾಡೀನಿ ರೀ. ಈಗೇನಿಲ್ಲ ಸ್ನೇಹಿತರೆ, ಈಗೇನು ಪ್ಲ್ಯಾನಿಂಗ್ ಇಲ್ಲ. ತೊಗೋಬೇಕಂದ್ರೆ ತೊಗೊಳೋದು ಆಗಲ್ಲ ರೀ. ಈ ಮಿಷನ್ ನೋಡಿ ತೊಗೊಳಕತ್ತಿದ್ರೆ ಡರ್ಬಿ ರೀ. ಇದಪ್ಪ ಈ ಥರ ಡಿಸೈನ್ ತೊಗೊಳಕತ್ತೀವಿ ನೋಡಿ ಸ್ನೇಹಿತರೆ. ಇವಾಗ ಬಂದೆ. ಟೈಮ್ ಏಟಾಯ್ತು ಬಿಟ್ಟಕ್ಕ 4:35 ಆಗೈತೆ ನೋಡಿ ಟೈಮ್. ಬರ್ರಾಗ ಬಂದ ಇಲ್ಲೇ ಕುಂತಿಲ್ರಿ, ಸುಸ್ತಾಯ್ತು. ಪುಟ್ಟಕ್ಕನ ತಂದು ಚಾವಿ ತಂದು ಕೊಟ್ಲು. ಇನ್ನೂ ಕಿಲಿ ತೆರೆದಿಲ್ಲ ಸ್ನೇಹಿತರೆ. ನೋಡಿರಿ ಕುಂತಿ ನೋಡಿ, ಕೈಚೀಲ ನೀರು ಇಟ್ಟೀನಿ. ಸುಸ್ತಾಗೈತಿ, ಸುಮ್ಮ ಕುಂತೀನಿ. ದ್ಯಾಮಕ್ಕ ಕರ್ಕಾಳಿ ದ್ಯಾಮಕ್ಕ ನಮ್ಮ ಅಕ್ಕಗೆ ದ್ಯಾಮಕ್ಕ ಅನ್ನ. ಪುಟ್ಟವ ಕಾಲು ಬ್ಯಾಣೀಗ ಹೋಗೋಣ. ನಾಳೆ ಇಲ್ಲೇ ಶಿಬಾರ್ ಕಟ್ಟಿಗೆ ಹೋಗ್ಬರ್ರಿ. ನಿಮ್ಮ ಅವ್ನಿಲ್ಲ ಮನ್ಯಾಗ. ಸಾಲು ಬಿಡ್ತು ನೋಡಿ ಸ್ನೇಹಿತರೆ. ಯಾಕ ಸಮರ್ಥ ವಿಡಿಯೋ ಮಾಡಾಕತ್ರಿ ಏನಾದ್ರು ಬರ್ರಿ. ಅದಕ್ಕೇನಾಗತ್ತೆ ರೀ? ಈಗ ವಿಡಿಯೋ ಏನಾಗಲ್ಲ. ಓಪ ನೀನು ಏನು ಕೊಡ್ತಾರ ಒಂದು ವಿಡಿಯೋ ನೋಡಿ. ಹೆಣ್ಣು ಗಾಲಿನ ಏನು ಹುಡ್ಕ್ಯಾಡೋದು ಬೇಡ. ವಿಡಿಯೋದಾಗ ಹೆಣ್ಣು ಹುಡ್ಕ್ಯಾಡೋದು ನೋಡಪ್ಪ. ನೋಡ್ರಿ ವಿಡಿಯೋ ಮಾಡಾಕತ್ತೀನಿ. ರೊಕ್ಕ ಇದೆ ಹೆಂಗೆ ಬಂದು ಹಾಯ್ ಮಾಡಿ ಎಲ್ಲರಿಗೆ. ಹಾಗೆ ನೋಡವ್ವ ಗಾಯ್ಸ್ ಅಂತ ಹಾಯ್ ಮಾಡ್ರಿ. ಗಾಯ ಇದೇ ಮೇಳ ಅಲ್ಲಿ ನೋಡ್ರಿ ಸ್ನೇಹಿತರೆ. ವಿಡಿಯೋದ ಬಾ ಅಂದ್ರೆ ಡೊಕ್ಕೋತನ ಹಾಯ್ ಗಾಯ್ಸ್ ಅಂತ ನೋಡಿ. ಹಾಯ್ ಗಾಯ್ಸ್ ಅಂದ್ರೆ ಸ್ನೇಹಿತರ ಅಂದಂಗೆ ಇದ್ದಂಗೈತಿ. ಎಲ್ಲೇ ಯಾರು ನೋಡಿ ನಾನು ಹಾಯ್ ಗಾಯ್ಸ್ ಅಂದ್ರೆ ಸ್ನೇಹಿತರೆ ಫ್ರೆಂಡ್ಸ್ ಅಂತಾರಲ್ಲ ಹಂಗೆ ಗಾಯ್ಸ್ ಅಂತಾರ. ಇವಾಗ ನೋಡಿ ಹುಟ್ಟಬೇಕು ಸಮ್ಯ ದೊಡ್ಡ ಪುಟ್ಟ ನಮ್ಗೆ ಶಾಕ್ ಕೊಟ್ಟವ. ಹುಡುಗಿ ನೋಡಂದ್ಯಲ್ಲ ಅದಕ್ಕೆ ಶಾಕ್ ಕೊಟ್ಟವ. ಶಿವಶಾಕ್ ಬಲೆ ಕಟ್ಟಿಗೆ ಹೊಟ್ಟೆ ಬಿಡವ. ಆದರೂ ಮುತ್ತೆನೇ ಮನೆ ಪುಟ್ಟಿ. ಬನ್ನಿ ಸ್ನೇಹಿತರೆ, ಸುಸ್ತಾಗ್ಬಿಟ್ಟೈತೆ ಫುಲ್ಲ. ಬಸ್ ತಪ್ಪಿಸ್ಕೊಂಡ್ಬಿಟ್ಟವ. ಪೋಸ್ಟಿಗೆ ಓಡೋದು. ಓನೇ ಒಬ್ಬರು ಅದಾರ ಪುಟ್ಟ ಕೆಲ್ಸಕ್ಕೆ ಎಲ್ಲರೂ ಹೋಗ್ಯಾರ. ನಾವು ಬೇಕಿ ನೀವು ಬೇಕಿ. ಯಾಕೆ ದೀಪ ಹೋಗ್ಬೇಕು ಮನ್ಯಾಗದ. ನೀಲಮ್ಮ ಹೋಗ. ಏ ಕರ್ಕಾಳಿ ಏನಿ ಬಾ. ಏನು ಮಾಡ್ತಿ? ಓನ್ಯಾಗ ಎಲ್ಲ ಕೆಲ್ಸಕ್ಕೆ ಹೋಗ್ಯಾರ ಪುಟ್ಟಿ. ಮಳೆ ಕಮ್ಮತ್ತಲ್ಲ, ಕೈ ಸಿಗಲ್ಲ ಯಾರು ನಮ್ಮ ಕೈಗೆ. ಮಳೆ ಹತ್ತಿ ಕಸ ಬಂದು ಮಳೆ ಕಸ ಹೊಟ್ಟು ಬಂದಾಗ ಗೊತ್ತೇನು. ನನ್ನ ತಿಂಗಳು ಕಾಣಕತ್ತಾರ. ಶಿಶಕ್ಕೆ ನುಗ್ಗಿರ್ಬೇಕು, ದವಾಖಾನೆ ಹೋಗಿರ್ಬೇಕು. ಆಕಿ ತಲೆ ಹೊಡ್ಯಾಕತ್ತಂತ ನೋಡಿ. ಹೋಗಿ ಬಟ್ಟ ಬೆಲ್ಲ ಹಾಕೋರ ಒಬ್ಬರಿಲ್ಲ ಸ್ನೇಹಿತರೆ. ಗಣಪತಿ ಎಂದು ಕುದುರ್ತಾರ ಪುಟ್ಟ. ಮುದ್ದೆ ಅಂತ ಏನೇನು ತೊಗೊಂಬಂದು ನಾನು ತೋರಿಸ್ತೀನಿ ಬನ್ನಿ. ಈಗ ತೆಗೆದು ಕೈಚಿ ಮಾಡಿ ಚರಿಟ್ಟು ಕೇಳಿ ತೋರ್ಸಾಕತ್ತೆ ನೋಡಿ. 1 ಕಿಲೋ ಟಮಾಟಿ, ಅರ್ಧ ಕಿಲೋ ಬೆಳ್ಳುಳ್ಳಿ, 1 ಕಿಲೋ ಬಟಾಟಿ, 1 ಪಾವು ಕಿಲೋ ದೊಡ್ಡ ಮೆಣಸಿನ್ಕಾಯಿ ಸ್ನೇಹಿತರೆ. ಇಷ್ಟೇ ಕಾಯಿಪಲ್ಲೆ, ಕೊತ್ತಂಬರಿ ಐತಿ, ಹಸಿ ಮೆಣಸಿನ್ಕಾಯಿ ಅದಾವೆ, ಉಳ್ಳಾಗಡ್ಡಿ ಅದಾವ್ರಿ ಮನ್ಯಾಗ. ಆ್ಯಕ್ಚುಲಿ ಬಟಾಟಿ ತೊಗೊಂಬಂದಿನಿ, ದೊಡ್ಡ ಮೆಣಸಿನ್ಕಾಯಿ ದೋಸೆ ಮಾಡ್ರೆ ಬಟಾಟಿ ಪಲ್ಯ ಮಾಡಕ್ಕೆ ಬರ್ತಂತ ತೊಗೊಂಬಂದಿನಿ ಸ್ನೇಹಿತರೆ. ನೋಡೋಣ್ರಿ ಒಂದು ಯಾವಾಗಾರ ಒಂದಿನ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂತ ಇದಿಷ್ಟು ಕಿರಾಣಿ ತೊಗೊಂಬಂದಿ ನೋಡಿ ಸ್ನೇಹಿತರೆ. ಅವ್ರಿಗೆ ತಿನ್ನಕ್ಕೆ ಅಂತ ಇಲ್ರಿ, ಇದ್ರಾಗ ಐದು ತೋರಿಸ್ತೀನಿ ಅಂತಂತ. ಅದ್ರಾಗ ಕುಡಿಯೋ ಅವ್ರ ಜೊತೆ ಹರಿಗಾಡಕ್ಕೆ ಹೋಗಿದ್ದು ಸ್ನೇಹಿತರೆ. ಎಲ್ಲಿದ್ನೋ ಎಲ್ಲಿಲ್ಲೋ ಅಲ್ಲಕ್ಕೆ ಹೋಗಿದ್ದ. ಚಲ್ತಿ ಕೊಡಕ್ಕೆ ಹೋಗ್ತೈತಿ ಮನುಷ್ಯ ಬಿಸಿ ತೋರಿಸ್ತೀನಿ. ಇದು ಏಟೈತೆ ಸ್ನೇಹಿತರೆ? 500 ರೂಪಾಯಿ ಶಾಂತಿ ಐತೆ ನೋಡಿ. ಇದು ಏಟೈತೆ? 500 ರೂಪಾಯಿ. ಇಲ್ಲೇ ಕೊರಿಯರ್ಗೆ ಅದೊಂದು 600 ರೀ. 6 ಪಾರ್ಸಲ್ ಇದ್ದು 600 ರೂಪಾಯಿ ಕೊರಿಯರ್ಗೆ ಹೋದು. ಇದೊಂದು 500, 1100. ಇದೊಂದು 50, 1150. ಇದೊಂದು 50, 1200. ಇದೊಂದು 30 ರೂಪಾಯಿ ಕಿಲೋ ಟಮಾಟಿ. 30 ಎಲ್ಲ ಕೂಡ ಸ್ನೇಹಿತರೆ ಒಂದು 1300-1400 ರೂಪಾಯಿ ಹೋದ್ರಿ. ನಮ್ಮ ಮನ್ಯಾಗಿದ್ರೆ ಇರ್ತೀನಿ ರೀ. ಮತ್ತೇನೆಲ್ಲ ಥರದ ಎಣ್ಣೆ ಪ್ಯಾಕೆಟ್ ತೊಗೊಂಡಿನಿ, ಅದಕ್ಕೆ ರೇಟ್ ಜಾಸ್ತಿ ಆಗೈತಿ. ಒಂದೆರಡು ಇದು ತೊಗೊಂಡಿನಿ ಸ್ನೇಹಿತರೆ. ಟೇಪ್ ತೊಗೊಂಬಂದಿನಿ ರೀ ನೋಡಿ ಸ್ನೇಹಿತರೆ. 1 kg ಅವಲಕ್ಕಿ ತೊಗೊಂಬಂದಿನಿ, ಕುಲ್ಲ ಅವಲಕ್ಕಿ. ಅರ್ಧ kg ಗೋಧಿ ಹುಗ್ಗಿ ತೊಗೊಂಬಂದಿನಿ, ಯಾವಾಗಾರ ಮಾಡಕ್ಕೆ ಬರ್ತಾವೆ ಬಿಡ ಅಂಥೇಳಿ. ಅರ್ಧ kg ಮಡಿಕೆಕಾಳು ತೊಗೊಂಬಂದಿನಿ ಸ್ನೇಹಿತರೆ. ಇದೊಂದು ಶೇಂಗಾ ಚಿಕ್ಕಿ ತೊಗೊಂಬಂದಿನಿ. 1 kg ಶೇಂಗಾ ತಂದಿನಿ. ಈಗ ಇದೊಂದು ಎಣ್ಣೆ ಪ್ಯಾಕೆಟು, ಇದೊಂದು ಜಾಮೂನು, ಇದೊಂದು ಚಕ್ಲಿ. ಇಷ್ಟು ಕೂಡಿ ಸ್ನೇಹಿತರೆ. ಇವ್ರು ತಿನ್ನಕಂದು ಇವು ಮೂರೇ ನೋಡಿ. ನೀವು ಮೂರೇ ನೋಡ್ರಿ ಎಣ್ಣೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ಅಡುಗೆ ಮಾಡ್ಬೇಕ್ರಿ ಶ್ರಾವಣಿ ಬರ್ರಾಗ.